ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಆಯುರ್ವೇದ ಔಷಧಿ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಸನಾತನ ಕಾಲದಿಂದಲೂ ಕೂಡ ಬಂದಿರುವಂತದ್ದು. ಇದನ್ನ ಹೆಚ್ಚು ಜನರು ಕೂಡ ನಂಬ್ತಾರೆ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಆಯುರ್ವೇದ ಔಷಧಿ ಪದ್ಧತಿ ಬಂದಿರೋದಕ್ಕೆ. ಹಾಗಿದ್ರೆ ಈಗಲೂ ಕೂಡ ಈ ಆಯುರ್ವೇದ ಔಷಧಿ ಪದ್ಧತಿ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಆಯುರ್ವೇದದ ಮುಖಾಂತರ ನಮ್ಮ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಲಲಿತ್ ಕುಮಾರ್ ಜಿ, ಕನ್ಸಲ್ಟೆಂಟ್ ಇಂಟಿಗ್ರೇಟಿವ್ ಮೆಡಿಸಿನ್ ಅಂಡ್ ಮಾಸ್ಟರ್ಸ್ ಇನ್ ಆಯುರ್ವೇದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಈ ಆಯುರ್ವೇದ ಪದ್ಧತಿ ಅನ್ನುವಂಥದ್ದು ಹಿಂದಿನ ಕಾಲದಿಂದಲೂ ಕೂಡ ಬಂದಿರುವಂತದ್ದು. ಯಾಕೆಂತ ಹೇಳಿದ್ರೆ ನಮ್ಮ ಅಜ್ಜ ಅಜ್ಜಿ ಮುತ್ತಾತರ ಕಾಲದಿಂದಲೂ ಕೂಡ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಒಂದು ವಿಷಯ ಅವರಿಗೆ ಗೊತ್ತೇ ಇರುತ್ತೆ. ಸೊ ಹಾಗಿದ್ರೆ ಈ ಆಯುರ್ವೇದದ ಪ್ರಕಾರ ಹೆಲ್ತ್ ಅನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಸಾಮಾನ್ಯವಾಗಿ ಆಯುರ್ವೇದ ಏನಂದ್ರೆ ಇಟ್ ಇಸ್ ಎ ಸೈನ್ಸ್ ಆಫ್ ಲೈಫ್. ಸೊ ಇಟ್ ಇಸ್ ಏನಂತಾರೆ, ನಮ್ಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮೂಲ ಉದ್ದೇಶ ಆಗಿದೆ ಆಯುರ್ವೇದ. ಸೊ ಆಯುರ್ವೇದದಲ್ಲಿ 5,000ಕ್ಕಿಂತ ಹೆಚ್ಚು ವರ್ಷಗಳ ಮೊದಲೇ ಹೆಲ್ತ್ ಅನ್ನು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ನಾವ್ ಏನ್ ತಿಳ್ಕೊತೀವಿ ಅಂದ್ರೆ ರೋಗ ಇಲ್ದಲೇ ಇರೋದು ಹೆಲ್ತ್ ಅಂತ ತಿಳ್ಕೊತೀವಿ. ಬಟ್ ಆಯುರ್ವೇದ ಪ್ರಕಾರ ಹೆಲ್ತ್ ಅನ್ನು ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯಭಿಧೀಯತೆ ಅಂತ. ಸೊ ಈ ಡೆಫಿನೇಷನ್ ಏನ್ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇವತ್ತಿಗೂ ಆ WHO ದಲ್ಲಿ ಇಟ್ ಇಸ್ ಅಕ್ಸೆಪ್ಟೆಡ್. ಅಂದ್ರೆ ನಮ್ಮ ಬಾಡಿಯಲ್ಲಿ ದೋಷನ ಸಮತೋಲನವಾಗಿ ಮೇಂಟೈನ್ ಮಾಡ್ಕೊಳ್ಳೋದು, ಸಮಧಾತು ಮಲಕ್ರಿಯ ಏನು ನಾವು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಸರಿಯಾಗಿ ಆಗುವುದು, ಸಮಧಾತು ಧಾತು ಅಂದ್ರೆ ಎಲ್ಲ ಸಪ್ತ ಧಾತುಗಳನ್ನು ಸರಿಯಾಗಿ ಪೋಷಣೆ ಉಂಟು ಮಾಡುವುದು, ಜೊತೆಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ನಮ್ಮ ಇಂದ್ರಿಯ ಅಥವಾ ಆತ್ಮ ಅಥವಾ ನಮ್ಮ ಮನಸ್ಸನ್ನ ಪ್ರಸನ್ನವಾಗಿ ಇಟ್ಕೊಳ್ಳುವುದು. ಟೋಟಲ್ ಆಗಿ ಇಟ್ ಇಸ್ ಎ ಹೆಲ್ತ್. ಆಯುರ್ವೇದದಲ್ಲಿ ಸ್ವಸ್ಥ್ಯ ಅಂತ ಹೆಡ್ಡಿಂಗ್ ಅಲ್ಲಿ ಡಿಫೈನ್ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಏನಂತಾರೆ ರೋಗ ಇಲ್ದಲೇ ಇರೋದು, ಅದಕ್ಕಿಂತ ಜಾಸ್ತಿ ನಮ್ಮ ಹೆಲ್ತ್ ಅನ್ನು ನಾವು ಹೇಗೆ ಹೇಳ್ಕೊತೀವಿ. ಸೊ ದೋಷವನ್ನು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ನಮ್ಮ ಧಾತು ಮಲಕ್ರಿಯವನ್ನು ಸರಿಯಾಗಿ ನೋಡ್ಕೊಳ್ಳುವುದು, ಜೊತೆಗೆ ನಾವು ಪ್ರಸನ್ನವಾಗಿ ನಮ್ಮ ಆತ್ಮ ಇಂದ್ರಿಯ ಮನವನ್ನು ಇಟ್ಕೊಳ್ಳೋದು ಆಯುರ್ವೇದ ಪ್ರಕಾರ ಹೆಲ್ತ್ ಅನ್ನು ಡಿಫೈನ್ ಮಾಡ್ತಾರೆ. ಸೊ ಇದನ್ನ ಸ್ವಸ್ಥ್ಯ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಡಾಕ್ಟರ್, ಹಾಗಿದ್ರೆ ಹೆಲ್ತ್ ಅಂತ ಹೇಳಿದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಎರಡು ವೆಲ್ ಬೀಯಿಂಗ್ ಆಗಿರೋಂಥದ್ದ? ಹೌದು, ಖಂಡಿತ. ಯಾಕಂದ್ರೆ ಎಷ್ಟು ನಮ್ಗೆ ಫಿಸಿಕಲ್ ಶಾರೀರಿಕ ಹೆಲ್ತ್ ಆರೋಗ್ಯವಾಗಿರ್ತದೋ ಅಷ್ಟೇ ನಮ್ಮ ಮಾನಸಿಕ ಆರೋಗ್ಯವೂ ಇಂಪಾರ್ಟೆಂಟ್. ಸೊ ಎರಡು ಯಾವಾಗ ನಾವು ಸಮತೋಲನದಲ್ಲಿ ಇಟ್ಟುಕೊಡ್ತೀವೋ ಆಗ ನಾವು ಅಪ್ರೋಪ್ರಿಯೇಟ್ ಆಗಿ ನಾವು ಸ್ವಾಸ್ಥ್ಯವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಅದನ್ನು ನಾವು ಓವರ್ ಆಲ್ ಹೆಲ್ತ್ ಅಂತ ಕರಿತೀವಿ. ಸೊ ವೆಲ್ ಬೀಯಿಂಗ್ ಈಸ್ ನಥಿಂಗ್ ಬಟ್ ನಾವು ಏನಂತಾರೆ ಫಿಸಿಕಲಿ good and also mentally also we are able to equilibrium all our emotions and all. So equal it is mental health and physical health considered as a swasthya in ayurveda. ಡಾಕ್ಟರ್, ಈಗ ಆಯುರ್ವೇದದ ಪ್ರಕಾರ ಈ ವಾತ ಪಿತ್ತ ಹಾಗೇನೆ ಕಫ ದೋಷ ಅಂತ ಹೇಳಿದ್ರೆ ಏನು, ಇದಕ್ಕೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಲಾಗುತ್ತೆ? ಈ ಆಯುರ್ವೇದ ಮೂಲವಾಗಿ ತ್ರಿದೋಷ, ಸಪ್ತಧಾತು, ತ್ರಿಮಲ ಈ ತರ ಥಿಯರಿಯ ಮೇಲೆ ಆಧಾರ ಪಟ್ಟಿರುವಂತದ್ದು. ಸೊ ಅದರಲ್ಲೂ ಎಲ್ಲಕ್ಕಿಂತ ಉತ್ತಮವಾಗಿ ತ್ರಿದೋಷ. ಇದನ್ನ ನಾವು ದೋಷ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ಬಾಡಿಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಇದು ನಮ್ಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಸೊ ನಾನು ಹೇಳ್ದ ಹಾಗೆ ಸಮದೋಷ. ಸೊ ಈ ಆಲ್ ಏನ್ ತ್ರಿದೋಷ ಇದೆ, ವಾತ ಪಿತ್ತ ಕಫ, ಇದನ್ನು ನಾವು ಈಕ್ವಿಲಿಬ್ರಿಯಂ ಅಥವಾ ಬ್ಯಾಲೆನ್ಸ್ ಅಥವಾ ಹೋಮಿಯೋಸ್ಟಾಸಿಸ್ ಇದನ್ನ ಬ್ಯಾಲೆನ್ಸ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ನಮಗೆ ತೊಂದರೆ ಬರೋದಿಲ್ಲ. ಅಥವಾ ನಾವು ಬಿಕಾಸ್ ಆಫ್ ನಮ್ಮ ಆಹಾರ ವಿಹಾರ ಅಥವಾ ಅಭ್ಯಾಸಗಳಿಂದ ಯಾವಾಗ ನಮ್ಮ ಬಾಡಿಯಲ್ಲಿ ಈ ದೋಷ ಏರುಪೇರು ಆಗ್ತಾ ಹೋಗುತ್ತೆ, ವಾತ ಜಾಸ್ತಿ ಆಗೋದು, ಪಿತ್ತ ಜಾಸ್ತಿ ಆಗೋದು ಅಥವಾ ಕಫ ಕಮ್ಮಿ ಆಗೋದು, ಈ ತರ ಆದಾಗ ಆ ದೋಷಕ್ಕೆ ಅನುಗುಣವಾಗಿ ದೋಷಕ್ಕೆ ಅನುಸಾರವಾಗಿ ನಮ್ಮ ಬಾಡಿಯಲ್ಲಿ ವ್ಯಾಧಿಯನ್ನು ಉಂಟು ಮಾಡ್ತದೆ. ಸೊ ಹಾಗಾಗಿ ಈ ಆಯುರ್ವೇದದಲ್ಲಿ ಮೇನ್ ಆಗಿ ನಾವು ಯಾವಾಗ ಈ ತ್ರಿದೋಷವನ್ನು ಅರ್ಥ ಮಾಡ್ಕೊಂಡು ಇದನ್ನ ಬ್ಯಾಲೆನ್ಸ್ ಆಗಿ ನಮ್ಮ ಬಾಡಿಯಲ್ಲಿ ಇಟ್ಕೋತೀವಿ, ಥ್ರೂ ಡಯಟ್ ಇರ್ಬೋದು ಅಥವಾ ಆಹಾರ ಇರ್ಬೋದು ಅಥವಾ ವಿಹಾರ ಇರ್ಬೋದು, ನಾವು ನಮ್ಮ ಸ್ವಾಸ್ಥ್ಯವನ್ನು ಅಥವಾ ಆಹಾರವನ್ನು ಆರಾಮಾಗಿ ಕಾಪಾಡ್ಕೊಳ್ಬಹುದು. ಡಾಕ್ಟರ್, ಹಾಗಿದ್ರೆ ಈಗ ವಾತ ಪಿತ್ತ ಹಾಗೇನೆ ಕಫ ದೋಷ ಅಂತ ಇದೆಯಲ್ಲ, ಸೊ ಇದು ಎಲ್ಲಾನು ಕೂಡ ಮೂರು ಫಿಸಿಕಲ್ ವೆಲ್ ಬೀಯಿಂಗ್ ಗೆ ಸಂಬಂಧಪಟ್ಟಿರೋದೇನೆ, ಹೇಗೆ ಅಂದ್ರೆ ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ನೀವು? ಇದು ತ್ರಿದೋಷ ಇದು ಓನ್ಲಿ ನಾಟ್ ಫಾರ್ ಫಿಸಿಕಲ್ ವೆಲ್ ಬೀಯಿಂಗ್, ಈವನ್ ಫಾರ್ ಮೆಂಟಲ್ ವೆಲ್ ಬೀಯಿಂಗ್ ಆಲ್ಸೋ ಇಟ್ ಇಸ್ ಇಂಪಾರ್ಟೆಂಟ್. ವಾತ ಅಂದ್ರೆ ಸಾಮಾನ್ಯವಾಗಿ ಲಘು ಗುಣ ಇರ್ತದೆ. ನಮ್ಮ ಬಾಡಿಯಲ್ಲಿ ಏನೇ ಮೂವ್ಮೆಂಟ್ ಆದ್ರೂ ಅದನ್ನ ವಾತ ಅಂತೀವಿ. ಸೊ ವಾತಕ್ಕೆ ಇರುವಂತಹ ಒಂದು ಪರ್ಟಿಕ್ಯುಲರ್ ಕ್ವಾಲಿಟೀಸ್ ಲಕ್ಷಣಗಳಿದೆ. ಅದು ರೂಕ್ಷತೆ ಇರಬಹುದು, ಲಘು ಇರಬಹುದು ಅಥವಾ ತೀಕ್ಷ್ಣ ಇರಬಹುದು. ಇದೆಲ್ಲ ವಾತವನ್ನು ಉಂಟು ಮಾಡುವಂತದ್ದು.
ಅದೇ ತರ ಪಿತ್ತಕ್ಕೂ ಅದ್ರದ್ದೇ ಆದ ಕ್ವಾಲಿಟೀಸ್ ಇದೆ. ಸ್ನಿಗ್ಧ ಇರಬಹುದು ಅಥವಾ ಸ್ನಿಗ್ಧ ಇರಬಹುದು, ದ್ರವಗುಣ ಇರಬಹುದು, ಇದೆಲ್ಲ ಪಿತ್ತಜ ಕ್ವಾಲಿಟಿ. ಕಫ ಅಲ್ಲಿ ಶೀತ ಕ್ವಾಲಿಟಿ ಇದೆ, ಗುರು ಇದೆ, ಮಂದ ಇದೆ, ಅಂದ್ರೆ ಹೆವಿನೆಸ್ ಇರ್ಬೋದು, ಸ್ಲೋನೆಸ್ ಇರಬಹುದು. ಸೊ ಇದೆಲ್ಲ ಶೀತ ಇರ್ಬೋದು, ಇದೆಲ್ಲ ಕಫ ಕ್ವಾಲಿಟೀಸ್. ಸೊ ನಾವು ಮಾಡುವಂತ ಆಹಾರ ವಿಹಾರಗಳು ಐದರ್ ಈ ದೋಷನ ಕಮ್ಮಿ ಮಾಡ್ತದೆ ಅಥವಾ ಈ ದೋಷಗಳನ್ನ ಜಾಸ್ತಿ ಮಾಡ್ತದೆ. ಸೊ ಯಾವಾಗ ನಾವು ಈ ದೋಷವನ್ನು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋತೀವಿ, ಸಪೋಸ್ ನಮ್ಮ ಬಾಡಿಯಲ್ಲಿ ವಾತ ಜಾಸ್ತಿ ಇದ್ರೆ ನಾವು ವಾತ ಕಮ್ಮಿ ಮಾಡುವ ಆಹಾರ ವಿಹಾರಗಳು ತಗೋಬೇಕು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪ್ರತಿಯೊಂದು ಆಹಾರಕ್ಕೂ ಅದ್ರದ್ದೇ ಆದ ಪ್ರಾಪರ್ಟೀಸ್ ಇದೆ. ಆಮೇಲೆ ಆ ಆಹಾರಕ್ಕೆ ದೋಷದ ಮೇಲೆ ಏನ್ ಕೆಲಸ ಮಾಡ್ತದೆ, ಅದು ವಾತವನ್ನು ಜಾಸ್ತಿ ಮಾಡ್ತದ, ವಾತವನ್ನು ಕಮ್ಮಿ ಮಾಡ್ತದ, ಪಿತ್ತ ಜಾಸ್ತಿ ಮಾಡ್ತದೆ, ಪಿತ್ತವನ್ನು ಹಾಗೆ ಕಫಕ್ಕೆ ದೋಷ ಕೂಡ ಕಫವನ್ನು ಜಾಸ್ತಿ ಮಾಡ್ತದೆ. ಸೊ ಈ ದೋಷನ ನಾವು ಅರ್ಥ ಮಾಡಿಕೊಂಡು ದೋಷಕ್ಕೆ ತಕ್ಕ ಹಾಗೆ ದೋಷನ ಕಮ್ಮಿ ಮಾಡ್ಲಿಕ್ಕೆ ಅಥವಾ ಜಾಸ್ತಿ ಮಾಡ್ಲಿಕ್ಕೆ ನಾವು ಏನು ಆಹಾರ ಔಷಧಿಯನ್ನು ಬಳಸುತ್ತೀವೋ ಅದರಿಂದ ನಾವು ಈ ದೋಷವನ್ನು ಸಮತೋಲನವಾಗಿ ನಮ್ಮ ಬಾಡಿಯಲ್ಲಿ ಇಟ್ಕೊಳ್ಬಹುದು. ಯಾವಾಗ ನಾವು ದೋಷವನ್ನು ಸಮತೋಲನವಾಗಿ ಇಟ್ಕೋತೀವೋ ಸೊ ನಾವು ಆಲ್ಮೋಸ್ಟ್ ಆರೋಗ್ಯವನ್ನು ಕಾಪಾಡ್ಕೋತೀವಿ ಅಥವಾ ಬೇರೆ ವ್ಯಾಧಿಯಿಂದ ನಾವು ಬಳಲೋದನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಸೊ ಪ್ರತಿ ದೋಷಕ್ಕೂ ಅದ್ರದ್ದೇ ಆದ ಒಂದು ಪ್ರಾಪರ್ಟೀಸ್ ಇದೆ, ಪ್ರತಿ ಆಹಾರ ದ್ರವ್ಯಕ್ಕೂ ಅದ್ರದ್ದೇ ಆದ ಪ್ರಾಪರ್ಟೀಸ್ ಇದೆ. ಸೊ ನಮ್ಮ ಬಾಡಿಯಲ್ಲಿ ಆ ಲಕ್ಷಣಗಳನ್ನ ನಾವು ಏನ್ ವಾತ ದೋಷ ಲಕ್ಷಣ ಇರಬಹುದು ಅಥವಾ ಪಿತ್ತ ದೋಷ ಲಕ್ಷಣ ಇರಬಹುದು ಅಥವಾ ಕಫ ದೋಷ ಲಕ್ಷಣ ಇರಬಹುದು, ಅದು ಅದರ ಅನುಸಾರವಾಗಿ ಆಹಾರ ವಿಹಾರ ತಗೊಳ್ಳೋದು, ಔಷಧದಿಂದ ಚಿಕಿತ್ಸೆ ಮಾಡೋದ್ರಿಂದ ನಾವು ಆ ದೋಷವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋತೀವಿ. ಸೊ ದಟ್ ಆ ದೋಷ ಕಮ್ಮಿನೂ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ. ಯಾವಾಗ ಈ ದೋಷ ಸಮತೋಲನದಲ್ಲಿ ಇರ್ತದೆ ನಮ್ಮ ವ್ಯಾಧಿನೂ ಕಂಟ್ರೋಲ್ ಅಲ್ಲಿ ಇರ್ತದೆ, ಹಾಗೆ ನಾವು ಆರೋಗ್ಯವಾಗಿನೂ ಕೂಡ ಇರ್ತೀವಿ. ಒಂದ್ ವೇಳೆ ಇದು ಮಿತಿ ಮೀರಿದ್ರೆ ಬೇರೆ ಏನು ಪ್ರಾಬ್ಲಮ್ಸ್ ಬರ್ಬಹುದು ಡಾಕ್ಟರ್, ಈ ತ್ರಿದೋಷದ ಬಗ್ಗೆ ಹೇಳೋದಾದ್ರೆ? ಹೌದು, ಯೂಶುವಲಿ ವಾತ ಚೆನ್ನಾಗಿ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ವಾತ ಜಾಸ್ತಿ ಆದ್ರೆ ನಾವು ವಾತ ವ್ಯಾಧಿ ಅಂತಾನೆ ಕರಿತೀವಿ. ಈ ಏಜ್ ಆದ್ಮೇಲೆ ಪಕ್ಷಾಘಾತ ಇರಬಹುದು ಅಥವಾ ಅಲ್ಝೀಮರ್ಸ್ ಇರಬಹುದು ಅಥವಾ ಸಂಧಿವಾತ ಇರಬಹುದು ಅಥವಾ ಆಮವಾತ ಇರಬಹುದು, ರುಮೆಟಾಯ್ಡ್ ಆರ್ಥರೈಟಿಸ್, ಇದೆಲ್ಲ ವಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಸ್ಟ್ರೋಕ್ ಇರಬಹುದು, ಪಕ್ಷಾಘಾತ ಇರಬಹುದು, ಇದೆಲ್ಲ ನಾವು ಆಯುರ್ವೇದದಲ್ಲಿ ವಾತವ್ಯಾಧಿ ಅಂತೀವಿ. ಇದನ್ನ ನಾವು ವಾತಕರ ಆಹಾರ ವಿಹಾರ ಜಾಸ್ತಿ ಮಾಡಿದಾಗ ನಮ್ಮ ಬಾಡಿಯಲ್ಲಿ ವಾತ ಜಾಸ್ತಿ ಆದಾಗ ಈ ತರ ತೊಂದರೆಗಳಾಗ್ತದೆ. ಅದೇ ತರ ಪಿತ್ತದಿಂದ ಗ್ಯಾಸ್ಟ್ರೈಟಿಸ್ ಆಗಬಹುದು ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗಬಹುದು, ಪೈಲ್ಸ್ ಆಗಬಹುದು, ಅಜೀರ್ಣ ಆಗಬಹುದು, ಹೊಟ್ಟೆ ಅಸಿಡಿಟಿ ಆಗಬಹುದು, ಅಲ್ಸರ್ಸ್ ಆಗಬಹುದು. ಸೊ ಇದೆಲ್ಲ ಪಿತ್ತ, ಉಷ್ಣದಿಂದ ಬರುವಂತ ಕಾಯಿಲೆಗಳನ್ನ ನಾವು ಪಿತ್ತ ಅಥವಾ ರಕ್ತದಿಂದ ಬರೋ ಕಾಯಿಲೆ ಅಂತೀವಿ ನಾವು. ಹಾಗೆ ಕಫ ಜಾಸ್ತಿ ಆದಾಗ ಬಾಡಿಯಲ್ಲಿ ಯಾವಾಗ ಕಫ ಜಾಸ್ತಿ ಆಗ್ತದೆ ರೆಸ್ಪಿರೇಟರಿ ಇಶ್ಯೂಸ್ ಗಳು ಜಾಸ್ತಿ ಆಗ್ಬಹುದು, ಆಮವಾತ ಬರಬಹುದು ಎಗೈನ್. ಯಾಕಂದ್ರೆ ಆಮವಾತದಲ್ಲಿ ವಾತಾನು ಇನ್ವಾಲ್ವ್ ಇರುತ್ತೆ, ಕಫಾನು ಇನ್ವಾಲ್ವ್ ಇರುತ್ತೆ. ಸೊ ಒಂದೇ ದೋಷದಿಂದ ಬರೋದ್ಕಿಂತ ನಮ್ಮ ಬಾಡಿಯಲ್ಲಿ 2-3 ಹೆಚ್ಚು ಕಮ್ಮಿ ದೋಷಗಳು ಹೆಚ್ಚು ಕಮ್ಮಿ ಆದ್ರೆ ಅದರ ಅನುಸಾರವಾಗಿ ಕೆಲವು ವ್ಯಾಧಿಯಲ್ಲಿ 2 ದೋಷಗಳು ಇರ್ತದೆ. ಸಪೋಸ್ ಆಮವಾತದಲ್ಲಿ ಕಫನುವೆ ಹೆಚ್ಚು ಕಮ್ಮಿ ಆಗಿರುತ್ತದೆ, ಜೊತೆಗೆ ವಾತನುವೆ ಉಂಟು ಮಾಡುತ್ತದೆ. ಸೊ ಹಾಗಾಗಿ ಈ ಕೆಲವೊಮ್ಮೆ 2 ದೋಷಗಳು ಒಂದು ವ್ಯಾಧಿಯಲ್ಲಿ ನಾವು ನೋಡ್ಪಡ್ತೀವಿ. ಸೊ ಹಾಗಾಗಿ ವ್ಯಾಧಿಯ ಅನುಸಾರವಾಗಿ, ದೋಷಕ್ಕೆ ಅನುಸಾರವಾಗಿ ನಾವು ಚಿಕಿತ್ಸೆ ಮಾಡೋದ್ರಿಂದ, ಆಹಾರ ವಿಹಾರ ಮಾಡೋದ್ರಿಂದ ನಾವು ಈ ತೊಂದರೆಗಳನ್ನ ಅವಾಯ್ಡ್ ಮಾಡಬಹುದು. ಸೊ ಒಂದೇ ದೋಷದಿಂದ ಕಾಯಿಲೆ ಬರೋದು ಕಮ್ಮಿ. ಯಾವ್ದಾದ್ರೂ 2 ದೋಷ ಇರುತ್ತೆ, ಪರ್ಮ್ಯೂಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್, ಅಂದ್ರೆ ವಾತ ವ್ಯಾಧಿ ಅಂದ್ರೆ ವಾತ ಜಾಸ್ತಿಯಾಗಿ ಡಿರೈಲ್ ಆಗಿರ್ಬಹುದು ಅಥವಾ ವಾತ ತುಂಬಾ ಇಂಬ್ಯಾಲೆನ್ಸ್ ಆಗಿರಬಹುದು, ಜೊತೆಗೆ ಐದರ್ ಪಿತ್ತ ಅಥವಾ ಕಫ ಸಪೋರ್ಟಿವ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ವಾತವನ್ನು ಫಸ್ಟ್ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ವಾತ ದೋಷವನ್ನು ಸಪೋರ್ಟಿವ್ ಆಗಿ ಪಿತ್ತ ಅಥವಾ ಕಫನ ಕಂಟ್ರೋಲ್ ಮಾಡಿದ್ರೆ ನಾವು ಆ ತೊಂದರೆಯಿಂದ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಥವಾ ಮ್ಯಾನೇಜ್ ಮಾಡಬಹುದು. ಡಾಕ್ಟರ್, ಈಗ ನಮ್ಗೆ ದೋಷ ಇದೆ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆಯುರ್ವೇದದ ಪ್ರಕಾರ? ಯೂಶುವಲಿ ನಾವು ಹುಟ್ಟಬೇಕಾದ್ರೇನೆ ತ್ರಿದೋಷ ಇರ್ತದೆ ಬಾಡಿಯಲ್ಲಿ, ಎಲ್ರಿಗೂ ಕಾಮನ್ ಆಗಿರುತ್ತೆ. ಇದನ್ನ ನಾವು ದೋಷ ಅಂತ ಕರಿತೀವಿ, ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಆದಾಗ ದೂಷ್ಯ ಮಾಡ್ತದೆ ಬಾಡಿಯನ್ನ, ಅದು ಡಿಸೀಸ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ದೇರ್ ಇಸ್ ಬಾಡಿ ವಿತೌಟ್ ದೋಷಾಸ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ದ ಬಾಡಿ. ಸೊ ನಿಮ್ಮಲ್ಲಿ ಎಲ್ಲರಲ್ಲೂ ಈ ದೋಷ ಇರುತ್ತೆ. ಯೂಶುವಲಿ ಈ ದೋಷ ಈಕ್ವಲ್ ಪ್ರಪೋರ್ಷನ್ ಇದ್ರೆ ನಮಗೆ ತೊಂದರೆ ಇರೋದಿಲ್ಲ ಅಥವಾ ಲಕ್ಷಣಗಳು ಕಾಣಿಸೋದಿಲ್ಲ. ಬಟ್ ಯಾವಾಗ ನಾವು ಅಹಿತ ಆಹಾರ ವಿಹಾರಗಳಿಂದ ಅಥವಾ ಬೇಡದಲ್ಲೇ ಇರೋದು ತಿನ್ನೋದ್ರಿಂದ ಬಾಡಿಯಲ್ಲಿ ದೋಷ ಏರುಪೇರು ಆಗ್ತಾ ಹೋಗುತ್ತೋ ಆಗ ನಮಗೆ ಲಕ್ಷಣಗಳು ಕಾಣಿಸ್ತದೆ. ಸೊ ಜನರಲಿ ಈ ದೋಷ ಬ್ಯಾಲೆನ್ಸ್ ಆಗಿ ಪ್ರತಿಯೊಬ್ಬರ ಬಾಡಿಯಲ್ಲೂ ಇರುತ್ತೆ. ಅದನ್ನ ನಾವು ಆಹಾರ ವಿಹಾರ ಮೂಲಕ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳುವುದೇ ಹೆಲ್ತ್. ದಟ್ ಈಸ್ ಕಾಲ್ಡ್ ಸಮದೋಷ.
ಓಕೆ. ಸೊ ಅದು ಯಾವಾಗ ಬಾಡಿಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಬಿಕಾಸ್ ಆಫ್ ಟೆನ್ಷನ್ಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅಥವಾ ಆಹಾರ ಇರ್ಬೋದು, ಅಥವಾ ವಿಹಾರ ಇರ್ಬೋದು, ಅಹಿತ ಆಹಾರ ವಿಹಾರ ಇರ್ಬೋದು, ಅಥವಾ ನಮ್ಮ ಬೇರೆ ಅಭ್ಯಾಸಗಳಿಂದ ಇರಬಹುದು, ಯಾವಾಗ ಇದು ದೋಷ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನಮ್ಗೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದರ್ವೈಸ್ ಪ್ರತಿಯೊಬ್ಬರ ಶರೀರದಲ್ಲೂ ತ್ರಿದೋಷ ಇದ್ದೇ ಇರುತ್ತೆ. ಓಕೆ, ದೇರ್ ಇಸ್ ನಥಿಂಗ್ ಲೈಕ್ ಡಿಸೀಸ್ ಇದ್ರೆ ಮಾತ್ರ ದೋಷ ಇರುತ್ತೆ, ಡಿಸೀಸ್ ಇಲ್ದಲೇ ಇದ್ದಾಗ ದೋಷ ಇರೋದಿಲ್ಲ. ಡಿಸೀಸ್ ಇದ್ದಾಗ ದೋಷ ಹೆಚ್ಚು ಕಮ್ಮಿ ಆಗಿರುತ್ತೆ, ಈಕ್ವಿಲಿಬ್ರಿಯಮ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಡಿಸೀಸ್ ಇಲ್ದಲೇ ಇದ್ದಾಗ ಡಿಸೀಸ್ ಇಲ್ದಲೇ ಇದ್ದಾಗ ನಮ್ಮ ದೋಷ ಸಮಾವಸ್ಥದಲ್ಲಿ ಇರುತ್ತೆ. ಡಾಕ್ಟರ್, ಆಯುರ್ವೇದದ ಪ್ರಕಾರ ಅಗ್ನಿ ಅಥವಾ ಡೈಜೆಸ್ಟಿವ್ ಫೈರ್ ಅಂತ ಹೇಳಿದ್ರೆ ಏನು? ಯೂಶುವಲಿ ಅಗ್ನಿಯಲ್ಲಿ ತುಂಬಾ ಟೈಪ್ಸ್ ಹೇಳ್ತಾರೆ ಆಯುರ್ವೇದದಲ್ಲಿ, ಬಟ್ ಮೆಜಾರಿಟಿ ಆಗಿ ನಾವು 2 ತರದ ಅಗ್ನಿಗೆ ನಾವು ಚಿಕಿತ್ಸೆಯನ್ನು ಮಾಡ್ತೀವಿ ಅಥವಾ ನೋಡ್ಕೊಳ್ಬೇಕು ನಾವು, ಇನ್ ಆರ್ಡರ್ ಟು ಮೇಂಟೈನ್ ಹೆಲ್ದಿ, ನಾವು ಸ್ವಾಸ್ಥ್ಯವಾಗಿರ್ಲಿಕ್ಕೆ. ಸೊ ಒಂದು ಜಠರಾಗ್ನಿ ಅಂತೀವಿ ನಾವು, ಏನು ಜೀರ್ಣ ಪಾಚನ ಕ್ರಿಯೆ ಅಂತೀವಿ, ಹೊಟ್ಟೆಯಲ್ಲಿ ಇರುವ ಅಗ್ನಿಯನ್ನು ಜಠರಾಗ್ನಿ ಅಂತೀವಿ. ಎರಡನೇದು ಧಾತುವಾಗ್ನಿ ಅಂತೀವಿ. ಸೊ ನಮ್ಮ ಆಯುರ್ವೇದದಲ್ಲಿ ಸಪ್ತ ಧಾತು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ರಸ, ರಕ್ತ, ಮಾಂಸ, ಮೇದ, ಮಸ್ತ, ಅಸ್ಥಿ, ಮಜ್ಜ, ಶುಕ್ರ ಅಂತ. ಸೊ ಪ್ರತಿಯೊಂದು ಧಾತುವಲ್ಲಿ ಅದ್ರದ್ದೇ ಆದ ಅಗ್ನಿ ಇರುತ್ತೆ. ಸೊ ಈ ಅಗ್ನಿದು ಕೆಲಸ ಏನಂದ್ರೆ, ನಾವು ತಿನ್ನುವ ಆಹಾರದಿಂದ ಪ್ರತ್ಯೇಕವಾಗಿ ಧಾತುನ ನರಿಶ್ ಮಾಡೋದು, ಪೋಷಣೆಯನ್ನು ಮಾಡೋದು. ಸೊ ನಮ್ಮ ಪ್ರತಿ ಧಾತುನ ಪೋಷಣೆ ಮಾಡುವುದು ಈ ಧಾತುವಾಗ್ನಿಯ ರೆಸ್ಪಾನ್ಸಿಬಿಲಿಟಿ. ಅದೇ ತರ ನಾವು ತಿಂದಿದ್ದು ಜೀರ್ಣ ಆಗ್ಬಿಟ್ಟು ಅದನ್ನ ರಕ್ತದಲ್ಲಿ ಸಂಚಾರ ಮಾಡಿ ಧಾತುವನ್ನ ಪೋಷಣೆ ಮಾಡ್ಲಿಕ್ಕೆ ಅವಕಾಶ ಕೊಡುವುದು ನಮ್ಮ ಜಾಠರಾಗ್ನಿ. ಸೊ ಯಾವಾಗ ನಾವು ನಮ್ಮ ಜಾಠರ ಅಗ್ನಿಯನ್ನ ಚೆನ್ನಾಗಿ ಇಟ್ಕೋತೀವೋ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರ್ತದೆ, ಅಥವಾ ನಾವು ಈ ಗಟ್ಟಿಂದ ಬರುವಂತ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಕೋತೀವಿ. ಸೊ ಇದನ್ನ ನಾವು ಜಾಠರಾಗ್ನಿನ ಜನರಲ್ ಆಗಿ ನಾವು ಏನ್ ಹಸಿವು ಅಂತೀವಿ, ಅದನ್ನ ನಾವು ಅಗ್ನಿ ಅಂತ ಕನ್ಸಿಡರ್ ಮಾಡಬಹುದು. ಸೊ ನಮ್ಮ ಅಗ್ನಿಯ ಪ್ರಕಾರ, ಜಾಠರಾಗ್ನಿಯ ಪ್ರಕಾರ ನಾವು ಆಹಾರವನ್ನು ತಿನ್ನುವುದು ಅಥವಾ ವಿಹಾರವನ್ನು ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಯಾವಾಗ ನಮ್ಮ ಜಾಠರಾಗ್ನಿ ಹೆಚ್ಚು ಕಮ್ಮಿ ಆಗ್ತದೆ, ಅದ್ರ ಪ್ರಕಾರ ನಾವು ಆಹಾರ ವಿಹಾರ ಮಾಡ್ಲಿಲ್ಲ ಅಂದ್ರೆ ನಾವು ಯೂಶುವಲಿ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಏನಂತಾರೆ ಕೋಲೋನಿಗೆ ಸಂಬಂಧಪಟ್ಟಿದ್ದ ವ್ಯಾಧಿಯನ್ನ ಬಳಲ್ತೀವಿ. ಸೊ ಹಾಗಾಗಿ ಅಗ್ನಿನೂ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಮೆಜಾರಿಟಿ ಆಫ್ ದ ಕಾಯಿಲೆಗಳು ನಮ್ಮ ಅಗ್ನಿಯನ್ನು ನಾವು ಸರಿಯಾಗಿ ಇಟ್ಕೊಳ್ದಲ್ಲೇ ಇದ್ರೆ, ಅಥವಾ ಅಗ್ನಿಗೆ ಅನುಸಾರವಾಗಿ ನಾವು ಆಹಾರ ವಿಹಾರವನ್ನು ತಗೊಳ್ದಲ್ಲೇ ಇದ್ರೆ ಅಥವಾ ಮಾಡ್ದಲ್ಲೇ ಇದ್ರೆ ನಮ್ಗೆ ಈಸಿಯಾಗಿ ತೊಂದರೆ ಬರ್ತದೆ. ಹಾಗಾಗಿ ಸೇವಿಸಿರುವಂತ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಹೌದು. ಸೊ ಅಲ್ಲಿಂದಾನೆ ಫುಡ್ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ಬೇಕಂದ್ರೆ ನಮ್ಮ ಜಾಠರಾಗ್ನಿ ಚೆನ್ನಾಗಿರ್ಬೇಕು. ಯಾವಾಗ ಫುಡ್ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ತದೆ ಆಗ ನಾವು ಧಾತುಗಳನ್ನಾಗಿ ಸರಿಯಾಗಿ ಪೋಷಣೆ ಮಾಡಬಹುದು. ಯಾವಾಗ ಧಾತು ಸರಿಯಾಗಿ ಪೋಷಣೆ ಆಗ್ತದೆ ನಮ್ಮ ದೋಷಗಳು ಈಕ್ವಿಲಿಬ್ರಿಯಂ ಅಲ್ಲಿ ಇರ್ತದೆ, ಧಾತುದು ಕೆಲಸಗಳು ಈಕ್ವಿಲಿಬ್ರಿಯಂ ಆಗಿರ್ತದೆ. ಹಾಗಾಗಿ ನಾವು ಮೆಜಾರಿಟಿ ಆಫ್ ದ ಟೈಮ್ ನಾವು ತೊಂದರೆಗಳನ್ನ ಅವಾಯ್ಡ್ ಮಾಡ್ಕೋಬಹುದು. ಯಾವಾಗ ನಮ್ಮ ಜಾಠರಾಗ್ನಿನೇ ಸರಿ ಇರೋದಿಲ್ಲ ಅಲ್ಲಿಂದಾನೇ ನಮ್ಮ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸೊ ಯಾವಾಗ ಈ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನ ನಾವು ಇಗ್ನೋರ್ ಮಾಡ್ತೀವಿ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ದೊಡ್ಡ ದೊಡ್ಡ ತೊಂದರೆಗಳಿಗೆ ಕನ್ವರ್ಟ್ ಆಗ್ತಾ ಹೋಗ್ತದೆ, ಕಾರಣ ಆಗ್ತದೆ. ಡಾಕ್ಟರ್, ಈಗ ನಮ್ಮ ಬಾಡಿಲಿ ಏನಾದ್ರೂ ಟಾಕ್ಸಿನ್ ಅಂಶ ಇದೆ ಅಂತ ಹೇಳಿದ್ರೆ ಅದನ್ನ ಆಯುರ್ವೇದದ ಮುಖಾಂತರ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ. ಯಾಕಂದ್ರೆ ಆಯುರ್ವೇದ ಅಲ್ಲಿ ಬರೀ ನಾವು ಚಿಕಿತ್ಸೆ ಒಂದೇ ಮಾಡೋದಿಲ್ಲ. ಸೊ ಆಯುರ್ವೇದದ ಮುಖ್ಯ ಉದ್ದೇಶ ಏನಂದ್ರೆ ಸ್ವಾಸ್ಥ್ಯ ರಕ್ಷಣಂ. ನಾವು ಹೆಲ್ದಿ ಆಗಿದ್ರೆ ನಮ್ಮ ಹೆಲ್ತ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಆಮೇಲೆ ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಡಿಸೀಸ್ ನ ಹೇಗೆ ಕಂಟ್ರೋಲ್ ಮಾಡುವುದು. ಸೊ ಸ್ವಾಸ್ಥ್ಯ ರಕ್ಷಣಂ ಅಲ್ಲಿ ನಾವು ನಮ್ಮ ದೇಹವನ್ನು ಅಥವಾ ವೆಲ್ನೆಸ್ ಅಥವಾ ವೆಲ್ ಬೀಯಿಂಗ್ ನ ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಳುವುದು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದರಲ್ಲಿ ಆಯುರ್ವೇದದ್ದೇ ಆದುವಂತಹ ತುಂಬಾ ಸಂಶೋಧನಾ ಚಿಕಿತ್ಸೆಗಳು ನಾವು ಪಂಚಕರ್ಮ ಅಂತೀವಿ. ಯೂಶುವಲಿ ಅದರಲ್ಲಿ ವಮನ ಅಂದ್ರೆ ವಾಂತಿ ಮಾಡಿಸ್ತೀವಿ, ವಿರೇಚನ ಅಂದ್ರೆ ಬೇದಿ ಮಾಡಿಸ್ತೀವಿ, ಬಸ್ತಿ ಎನಿಮಾ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದೆಲ್ಲ ಮಾಡಿಸೋದಾ ನೀವು? ಹೌದು, ಇದು ನಾವು ಡಿಸೀಸಿಗೂ ಮಾಡ್ತೀವಿ ದೋಷಕ್ಕೆ ಅನುಸಾರವಾಗಿ, ಅಥವಾ ಜನರಲ್ ಆಗಿ ನಾವು ನಮ್ಮ ಹೆಲ್ತ್ ನ ಇಂಪ್ರೂವ್ ಮಾಡಬೇಕು, ನಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡ್ಕೋಬೇಕು, ಅಥವಾ ನಮ್ಮ ಗಟ್ಟನ್ನ ಚೆನ್ನಾಗಿ ಇಟ್ಕೋಬೇಕು, ಅಥವಾ ನಾವು ಸ್ವಲ್ಪ ಏನಂತಾರೆ 20 ವರ್ಷ ಜಾಸ್ತಿ ಬದುಕಬೇಕು, ಆರೋಗ್ಯವಾಗಿ ಬದುಕ್ಬೇಕಂದ್ರೆ ಇದೆಲ್ಲ ನಾವು ಹೆಲ್ದಿ ಅವರಿಗೂ ಮಾಡ್ತೀವಿ. ಸೊ ಇದರಲ್ಲಿ ನಾವು ಆಯುರ್ವೇದದ್ದೇ ಆದ ಸಂಶೋಧನಾ ಚಿಕಿತ್ಸೆ ಅಂತೀವಿ. ಸೊ ಇದನ್ನ ಜನರಲಿ ನಾವು ಪಂಚಕರ್ಮ ಅಂತ ಕರಿತೀವಿ. ಅಭ್ಯಂಗ ಮಾಡ್ತೀವಿ, ನಾವು ಕೆಲವೆಲ್ಲ ಮೆಡಿಸಿನ್ ಕೊಟ್ಟು ಬೇದಿ ಮಾಡಿಸ್ತೀವಿ, ಜೊತೆಗೆ ಎನಿಮಾ ಬಸ್ತಿ ಚಿಕಿತ್ಸಾ ಅಂತೀವಿ, ವಿರೇಚನಾ ಚಿಕಿತ್ಸಾ ಅಂತೀವಿ. ಸೊ
ಸೊ ಇದೆಲ್ಲ ಇನ್ ಎ ವೇ ಇದನ್ನ ನಮ್ಮ ಬಾಡಿಯನ್ನು ನಾವು ಡಿಟಾಕ್ಸಿಫೈ ಮಾಡ್ಕೊಳ್ಳಿಕ್ಕೆನೆ ನಾವು ಈ ಚಿಕಿತ್ಸೆಯನ್ನು ಮಾಡ್ತೀವಿ. ಸೊ ಇದು ನಾವು ವೆಲ್ ಬೀಯಿಂಗ್ ವೆಲ್ನೆಸ್ಗೋಸ್ಕರನು ಮಾಡ್ತೀವಿ, ಜೊತೆಗೆ ಡಿಸೀಸ್ ಇದ್ರೆ ಡಿಸೀಸ್ ನ ಕಂಟ್ರೋಲ್ ಮಾಡ್ಲಿಕ್ಕೂ ಮಾಡ್ತೀವಿ. ಸೊ ಆಯುರ್ವೇದದ ಮೂಲ ಉದ್ದೇಶ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಹಾಗೂ ಆತುರಸ್ಯ ವಿಕಾರ ಪ್ರಶಮನಂ. ಸೊ ಆಯುರ್ವೇದದಲ್ಲಿ ಏನಂತಾರೆ, ನಮ್ಮ ಹೆಲ್ತ್ ಅನ್ನು ಕಾಪಾಡ್ಲಿಕ್ಕೆ ಅಥವಾ ಡಿಟಾಕ್ಸಿಫೈ ಮಾಡ್ಲಿಕ್ಕೆ, ನಮ್ಮ ಆಯುವನ್ನು ಜಾಸ್ತಿ ಮಾಡ್ಲಿಕ್ಕೆ ಆಯುರ್ವೇದದಲ್ಲಿ ತುಂಬಾ ಸ್ಕೋಪ್ ಇದೆ. ವಿಚ್ ಅನ್ಲೈಕ್ ನಾವು ಅಲೋಪತಿಯಲ್ಲಿ ಈ ತರ ವೆಲ್ನೆಸ್ ಅಥವಾ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಸಿಗೋದಿಲ್ಲ ಯೂಶುವಲಿ. ಸೊ ಆಯುರ್ವೇದದಲ್ಲಿ ವಿ ಹ್ಯಾವ್ ಏನಂತಾರೆ ಒಳ್ಳೆ ಸ್ಕೋಪ್ ಇದೆ. ಸೊ ಹಾಗಾಗಿ ನಾವು ಋತು ಅನುಸಾರವಾಗಿ ದಿನಚರ್ಯವಾಗಿ ಋತು ಅನುಸಾರವಾಗಿ ಅಥವಾ ಸೀಸನಲ್ ಮುಖಾಂತರ ಈ ತರ ದೇಹ ಶುದ್ಧಿಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು, ಜೊತೆಗೆ ವ್ಯಾಧಿಯಿಂದನೂ ದೂರವಾಗಿರಬಹುದು. ಡಾಕ್ಟರ್, ಈಗ ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ಆಯುರ್ವೇದದ ಪ್ರಕಾರ ಹೇಗೆ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ? ಯೂಶುವಲಿ ಆಯುರ್ವೇದದಲ್ಲಿ ತುಂಬಾ ಟಾಪಿಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ದಿನಚರ್ಯ ಇರಬಹುದು, ಋತುಚರ್ಯ ಇರಬಹುದು, ರಾತ್ರಿಚರ್ಯ ಇರಬಹುದು. ಸೊ ಈ ದಿನಚರ್ಯ ಅಂದ್ರೆ ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಏಳ್ಬೇಕು, ಎದ್ದು ಬಿಟ್ಟು ಏನೇನ್ ಮಾಡ್ಬೇಕು. ಸೊ ಇದನ್ನೆಲ್ಲ ನಮ್ಮ ಆಯುರ್ವೇದದಲ್ಲಿ ಒಳ್ಳೆ ವಿಸ್ತಾರವಾಗಿ ಹೇಳಿದ್ದಾರೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಸೊ ಇದು ದಿನಚರ್ಯದಲ್ಲಿ ನಮ್ಮ ದಿನದಲ್ಲಿ ಚಟುವಟಿಕೆಯನ್ನು ಹೇಗೆ ಮಾಡ್ಬೇಕು, ಏನ್ ತಿನ್ಬೇಕು, ಯಾವಾಗ ಊಟ ಮಾಡ್ಬೇಕು, ಯಾವಾಗ ಊಟ ಮಾಡಬಾರ್ದು, ಆಮೇಲೆ ರಾತ್ರಿ ಎಷ್ಟೊತ್ತಿಗೆ ಊಟ ಮಾಡ್ಬೇಕು, ಇದು ಒಂದು. ಎರಡನೇದು ಋತುಚರ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಅಕಾರ್ಡಿಂಗ್ ಟು ದ ಋತು ನಮ್ಮ ಬಾಡಿಯಲ್ಲಿ ತುಂಬಾ ಏರುಪೇರು ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಸೀಸನಲ್ ಚೇಂಜಸ್ ಆದಾಗ ನಮ್ಮ ಬಾಡಿಯಲ್ಲೂ ದೋಷ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ, ಅಥವಾ ದೋಷನೂ ಬೇರೆ ಬೇರೆ ಅವಸ್ಥದಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಋತುಚರ್ಯ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಈ ಋತುಯಿಂದ ಅಥವಾ ಋತು ಸಂಧಿಯಿಂದ ಬರುವ ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಸೊ ಅದೇ ತರ ಆಯುರ್ವೇದದಲ್ಲಿ ಈ ತರ ತುಂಬಾ ಕಾನ್ಸೆಪ್ಟ್ ಗಳು ಹೇಳಿದ್ದಾರೆ. ಸೊ ಇದನ್ನ ನಾವು ಡೈಲಿ ನಿತ್ಯವಾಗಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎರಡನೇದು, ಆಯುರ್ವೇದದಲ್ಲಿ ತುಂಬಾ ಗಿಡಮೂಲಿಕೆ ಹೇಳಿದ್ದಾರೆ, ಜೊತೆಗೆ ನಿತ್ಯ ಉಪಯೋಗಿ ದ್ರವ್ಯಗಳು ಹೇಳಿದ್ದಾರೆ. ಅಂದ್ರೆ ಆಯುರ್ವೇದದಲ್ಲಿ ಕೆಲವು ದ್ರವ್ಯಗಳು ಹೇಳಿದ್ದಾರೆ ವಿಚ್ ನಾವು ಡೈಲಿ ಯೂಸ್ ಮಾಡ್ಬೋದು ಮನೆಯಲ್ಲಿ. ಇದು ನಮ್ಮ ವ್ಯಾಧಿ ಕ್ಷಮತ್ವವನ್ನು ಜಾಸ್ತಿ ಮಾಡ್ತದೆ, ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತದೆ, ಅಥವಾ ಇದೊಂಥರ ಬ್ಯಾಲೆನ್ಸ್ಡ್ ಫುಡ್ ತರ ಆಕ್ಟ್ ಮಾಡ್ತದೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಾವು ಆಹಾರ ವಿಹಾರವನ್ನು ಅಳವಡಿಸ್ಕೊಂಡು ಈ ನಿತ್ಯೋಪಯೋಗ ದ್ರವ್ಯವನ್ನು ನಾವು ತೆಗೆದುಕೊಂಡು, ಜೊತೆಗೆ ಆಯುರ್ವೇದ ಸಿಂಪಲ್ ಅಮೃತ ಬಳ್ಳಿ ಇರಬಹುದು, ತುಳಸಿ ಇರಬಹುದು, ದೊಡ್ಡಪತ್ರೆ ಇರಬಹುದು, ಅರಿಶಿನ ಇರಬಹುದು, ಜೀರಿಗೆ ಇರಬಹುದು, ಓಂಕಾಳು ಇರಬಹುದು, ಇದನ್ನೆಲ್ಲ ನಾವು ದಿನನಿತ್ಯವಾಗಿ ನಮ್ಮ ಊಟ ತಿಂಡಿಯಲ್ಲಿ ಬಳಸುವುದರಿಂದ, ಅವಶ್ಯಕತೆಗೆ ಅನುಸಾರವಾಗಿ ಬಳಸುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಸಾಧ್ಯ ಆಗುತ್ತೆ. ಹೌದು. ಸೊ ಈ ರೀತಿ ಇದೆಲ್ಲ ಸಿಂಪಲ್. ಮೆಜಾರಿಟಿ ಆಫ್ ದ ಟೈಮ್ಸ್ ನಮ್ಮ ಆಯುರ್ವೇದ ನಾವು ನಮ್ಮ ಮನೆಯ ಅಡಿಗೆ ಮನೆಯಲ್ಲೇ ನೋಡ್ತೀವಿ. ಸೊ ಅದನ್ನ ನಾವು ಯಾವ ರೀತಿಯಲ್ಲಿ ಬಳಸ್ಕೋತೀವಿ, ಎಷ್ಟು ಬಳಸ್ಕೋತೀವಿ, ಅದು ನಮ್ಮ ಮೇಲೆ ಇರೋದು. ಸೊ ಆಯುರ್ವೇದ ಸ್ಟಾರ್ಟ್ಸ್ ಫ್ರಮ್ ದ ಕಿಚನ್ ಇಟ್ ಸೆಲ್ಫ್. ಯಾಕಂದ್ರೆ ನಮ್ಗೆ ಹಿಂದಿನ ಕಾಲದಲ್ಲೆಲ್ಲ ನಾವು ಮನೆಯಲ್ಲೇ ಮದ್ದು ಮಾಡ್ಕೊಂಡು ತುಂಬಾ ಕಾಯಿಲೆಯನ್ನು ಹುಷಾರ್ ಮಾಡ್ತಿದ್ವಿ. ಅದರಲ್ಲೂ ಮೆಜಾರಿಟಿ ಕಾನ್ಸೆಪ್ಟ್ ಇರ್ತಿರ್ಲಿಲ್ಲ. ಹೌದು, ಸಣ್ಣ ತೊಂದ್ರೆ ಎಲ್ಲ ಮನೆಯಲ್ಲೇ ಮದ್ದು ಮಾಡ್ಕೊಂಡು ನಾವು ಹುಷಾರಾಗ್ತಾ ಇದ್ವಿ. ಇವತ್ತೆಲ್ಲ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ತೊಂದ್ರೆ ಇರ್ಲಿ, ಅಜೀರ್ಣ ಇರ್ಲಿ, ಇದಕ್ಕೂ ನಾವು ಹಾಸ್ಪಿಟ್ಲಿಗೆ ಹೋಗಿ ಗ್ಯಾಸ್ಟ್ರಿಕ್ ಮಾತ್ರೆಗಳು ತಗೋತೀವಿ, ಪೇನ್ ಕಿಲ್ಲರ್ಸ್ ಗಳು ತಗೋತೀವಿ. ಅದೆಲ್ಲ ಲೇಟರ್ ಸ್ಟೇಜಸ್ ಅಲ್ಲಿ ಬೇಕಾಗ್ಬೋದು, ಯಾವಾಗ ನಾವು ನಮ್ಮ ಏನಂತಾರೆ ಆಹಾರವನ್ನು ಅಥವಾ ವಿಹಾರವನ್ನು ಮ್ಯಾನೇಜ್ ಮಾಡೋದಿಲ್ವೋ ಆವಾಗ. ಬಟ್ ಸಣ್ಣ ಸಣ್ಣ ತೊಂದರೆಗೆ ನಾವು ಈ ತರ ದಿನಚರ್ಯ ಅಥವಾ ಋತುಚರ್ಯವನ್ನು ಅಳವಡಿಸ್ಕೊಂಡು ಮನೆಯಲ್ಲೇ ಮದ್ದು ಮಾಡ್ಕೊಂಡು, ನಮಗೆ ಏನ್ ತೊಂದರೆ ಇದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮನೆಯಲ್ಲೇ ಮದ್ದು ಮಾಡ್ಕೊಂಡ್ರೆ ಈ ಸಣ್ಣ ತೊಂದರೆಯಿಂದ ನಾವು ಬೇಗ ಹುಷಾರ್ ಆಗ್ಬೋದು, ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೂ ಇರೋದಿಲ್ಲ. ಡಾಕ್ಟರ್, ಆಯುರ್ವೇದದ ಪ್ರಕಾರ ಡಯಟ್ ಮಾಡುವಂತದ್ದು ಬೆಸ್ಟ್ ಅಥವಾ ಉಪವಾಸ ಮಾಡುವಂತದ್ದು ಬೆಸ್ಟ್? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ ಡಯಟ್ ಅನ್ನೋದು ಈಗ ಲೇಟೆಸ್ಟ್ ವರ್ಲ್ಡ್ ಆಗಿದೆ. ಓಕೆ, ಸೊ ಡಯಟ್ ಅಂದ್ರೆ ಇಟ್ ಈಸ್ ನಾಟ್ ಅಬೌಟ್ ಕ್ವಾಂಟಿಟಿ, ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು ಅನ್ನೋದು ಡಯಟ್ ಅಲ್ಲ. ಡಯಟ್ ಮೆಜಾರಿಟಿ ಇಟ್ ಇಸ್ ಎ ಕ್ವಾಲಿಟಿ, ಏನ್ ತಿನ್ಬೇಕು ಅಂತ. ಸೊ ಆಯುರ್ವೇದ ಪ್ರಕಾರ ನಾವು ಹಿಂದಿನ ಕಾಲದಲ್ಲಿ ಆಯುರ್ವೇದ ಬುಕ್ಸ್ ಎಲ್ಲ ನೋಡಿದ್ರೆ ಅದರಲ್ಲಿ ಮೆಜಾರಿಟಿ ಆಫ್ ದ ಏನಂತಾರೆ ಕಾಸೇಟಿವ್ ಫ್ಯಾಕ್ಟರ್ಸ್, ಒಂದು ವ್ಯಾಧಿ ಅಥವಾ ರೋಗ ಬರ್ಲಿಕ್ಕೆ ಮೇಜರ್ ಕಾರಣ ಏನಂದ್ರೆ ನಮ್ಮ ಆಹಾರ ಅಥವಾ ವಿಹಾರ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಅದೇ, ಸರಿಯಾಗಿ ಆಹಾರವನ್ನು ತಗೊಳ್ಳಿಲ್ಲ ಅಥವಾ ಸರಿಯಾಗಿ ವಿಹಾರ ಮಾಡ್ಲಿಲ್ಲ ಅಂದ್ರೆ ಕಾಯಿಲೆ ಆಗ್ತಿತ್ತು. ಸೊ
ಆಯುರ್ವೇದ ಪ್ರಕಾರ ಆಕ್ಚುಲಿ ಡಯಟ್ ಅನ್ನೋದು ಏನಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲ ಒಳ್ಳೆ ಆಹಾರ ಸಿಕ್ತಿತ್ತು, ಒಳ್ಳೆ ವಿಹಾರ ಮಾಡ್ತಾ ಇದ್ರು. ಬಟ್ ಇವತ್ತಿನ ಕಾಲದಲ್ಲಿ ಈ ಡಯಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿಸೀಸ್. ಈ ವ್ಯಾಧಿಯನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಡಯಟ್ ಒಂದು ಇಂಪಾರ್ಟೆಂಟ್ ರೋಲ್ ಮಾಡ್ತದೆ. ಯಾಕಂದ್ರೆ ಇವತ್ತು ನಾವು ಮನೆ ಊಟ ತಿನ್ನೋದು ಕಮ್ಮಿ, ಬಟ್ ಹೊರಗಡೆ ತಿನ್ನೋದು ಜಾಸ್ತಿ. ಯಾಕಂದ್ರೆ ಹೊರಗಡೆ ಊಟದಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ತುಂಬಾ ಆರ್ಟಿಫಿಷಿಯಲ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಇರ್ತದೆ, ಜೊತೆಗೆ ತುಂಬಾ ಶುಗರ್ ಯೂಸ್ ಮಾಡಿರ್ತಾರೆ, ರಿಫೈನ್ಡ್ ಆಯಿಲ್ಸ್ ಇರ್ತದೆ, ಜೊತೆಗೆ ಅದು ಬ್ಯಾಲೆನ್ಸ್ ಇರೋದಿಲ್ಲ, ಫೈಬರ್ ರಿಚ್ ಇರೋದಿಲ್ಲ, ಸೊಪ್ಪು ತರಕಾರಿಗಳು ಅದ್ರಲ್ಲಿ ಏನೂ ಇರೋದಿಲ್ಲ. ಸೊ ಹಾಗಾಗಿ ಡಯಟ್ ಅಂದ್ರೆ ಇವತ್ತಿನ ಈಚೆಗೆ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಮನೆಯಲ್ಲಿ ತಿನ್ನೋದು, ಒಳ್ಳೆ ಆಹಾರ ತಿನ್ನೋದು ಡಯಟ್ ಅಂತ ತಿಳ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಅದನ್ನೇ ನಾವು ತಿನ್ಬೇಕಾಗಿರೋದು. ಯಾವಾಗ ನಾವು ಇದನ್ನ ಡಯಟ್ ಅಂತ ಕನ್ಸಿಡರ್ ಮಾಡೋದ್ಕಿಂತ ನಾವು ಫಸ್ಟ್ ತಿನ್ಬೇಕಾಗಿರೋದೇ ಒಳ್ಳೆ ಆಹಾರ ವಿಹಾರ. ಯಾವಾಗ ಮನೆ ಊಟ ಮಾಡ್ತೀವಿ, ಯಾವಾಗ ಒಳ್ಳೆಯ ಲೈಫ್ ಸ್ಟೈಲ್ ನ ಅಳವಡಿಸ್ಕೋತೀವಿ, ನಾವು ಆರೋಗ್ಯವಾಗಿರ್ತೀವಿ. ಬಟ್ ಇವತ್ತಿನ ಕಾಲದಲ್ಲಿ ಎಲ್ಲ ಪಾಶ್ಚಾತ್ಯ ವೆಸ್ಟರ್ನ್ ಫುಡ್ಸ್ ಬಂದು ಇನ್ಫ್ಲೂಯೆನ್ಸ್ ಮಾಡಿ ಅದು ಯಾವಾಗ ಡಿಸೀಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ, ಆಮೇಲೆ ನಾವು ರಿಯಲೈಸ್ ಮಾಡ್ಕೊಂಡು ಆ ಸೊಪ್ಪು ತರಕಾರಿ ಮನೆ ಊಟ ಮಾಡ್ತಾ ಇದೀವಿ. ಬಟ್ ಆಯುರ್ವೇದದಲ್ಲಿ the main diet emphasized was home food, natural food, organic food, not the processed food. ಹಾಗಾಗಿ ಡಯಟ್ ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಸೊ ಆಯುರ್ವೇದ ಪ್ರಕಾರ ಡಯಟ್ ಅಂದ್ರೆ ನಥಿಂಗ್ ಸ್ಪೆಷಲ್. ಒಳ್ಳೆಯ ಮನೆ ಊಟ ಮಾಡ್ಬೇಕು, ಒಳ್ಳೆಯ ಆ ಸೊಪ್ಪು ತರಕಾರಿಗಳನ್ನ ಬಳಸ್ಬೇಕು, ತುಂಬಾ ಪ್ರೊಸೆಸಿಂಗ್ ಇರಬಾರ್ದು, ಆರ್ಟಿಫಿಷಿಯಲ್ ಟೇಸ್ಟ್ ಎನ್ಹಾನ್ಸರ್ಸ್ ನ ಆಡ್ ಮಾಡಬಾರ್ದು, ಒಳ್ಳೆಯ ವಿಧಾನವಾಗಿ ಕುಕ್ ಮಾಡಿ, ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಅದನ್ನ ಪೌಷ್ಟಿಕಾಂಶವನ್ನು ಕಳ್ಕೊಳ್ದಲ್ಲೇ ನಾವು ಆಹಾರವನ್ನು ತಗೊಳ್ಳೋದೇ ಒಳ್ಳೆ ಡಯಟ್. ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳಿದ್ರೆ ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಅಂಡ್ ಹೇಳಿದ್ದನ್ನ ಕೇಳಿರ್ತೀವಿ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಯೂಶುವಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಎ ಮಿತ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಯಿಲೆ ಬಂದಿದ್ ಕೂಡಲೇ ಆಯುರ್ವೇದ ಡಾಕ್ಟರ್ ಹತ್ರ ಯಾರು ಬರೋದಿಲ್ಲ, ವೆರಿ ರೇರ್, ತುಂಬಾ. ಯಾಕಂದ್ರೆ ನಾನೇ ಒಳ್ಳೆ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನೇ ಸ್ಪೆಷಲೈಸ್ಡ್ ಆಗಿರೋ ಕ್ರಾನಿಕ್ ಡಿಸೀಸಸ್ಗೆ. ಸೊ ನನ್ನ ಹತ್ರ ಇಮಿಡಿಯೇಟ್ ಆಗಿ ತೊಂದರೆ ಬಂದ್ರೆ 24 36 ಗಂಟೆ ಅಥವಾ 48 ಗಂಟೆಯಲ್ಲಿ ನಾನು ರಿಸಲ್ಟ್ ಕೊಡ್ಬೋದು, ಬೇಸ್ಡ್ ಆನ್ ಏನ್ ತೊಂದರೆ ಇದೆ ಅವರಿಗೆ. ಬಟ್ ನನ್ನ ಹತ್ರ ಎಲ್ಲಾ ಪೇಷಂಟ್ಸ್ ಬರೋರುವೆ 5 ವರ್ಷ 6 ವರ್ಷ 3 ವರ್ಷ ಇಷ್ಟು ದೊಡ್ಡ ಫೈಲ್ ಇಟ್ಕೊಂಡು ಬರ್ತಾರೆ. ಬೇರೆ ಕಡೆ ಟ್ರೈ ಮಾಡಿ ಆಗದೆ ಇದ್ದಾಗ ಮತ್ತೆ ಬರ್ತಾರೆ. ತುಂಬಾ ಅಲೋಪತಿ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಹುಷಾರಾಗಿರಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವ್ರ ಹತ್ರ ಹೋಗಿರ್ತಾರೆ, ಇವ್ರ ಹತ್ರ ಹೋಗಿರ್ತಾರೆ. ಯಾವಾಗ ಅವ್ರಿಗೆ 5 ವರ್ಷ 6 ವರ್ಷ ಮೆಡಿಸಿನ್ಸ್ ತಗೊಂಡು ಏನು ರಿಸಲ್ಟ್ ಆಗಿರಲ್ಲ, ಫೆಡಪ್ ಆಗಿರ್ತಾರೆ, ಲಾಸ್ಟಿಗೆ ಆಯುರ್ವೇದ ಟ್ರೈ ಮಾಡೋಣ ಅಂತ ಬರ್ತಾರೆ. ಸೊ ಈ 5-6 ವರ್ಷದ ಕಾಯಿಲೆ ಅಟ್ಲೀಸ್ಟ್ ಏನಿಲ್ಲ ಮ್ಯಾಜಿಕ್ ಮಾಡಿದ್ರು ಒಂದ್ 3 ತಿಂಗಳಾದ್ರೂ ತಗೊಳುತ್ತೆ. ಯಾಕಂದ್ರೆ ಆಯುರ್ವೇದ ಒಂದು ನ್ಯಾಚುರಲ್ ಹೋಲಿಸ್ಟಿಕ್ ಅಪ್ರೋಚ್. ಅದರಲ್ಲಿ ಎಂಥದ್ದು ಕೆಮಿಕಲ್ ಇರೋದಿಲ್ಲ. ಇಷ್ಟು ಈ 5-6 ವರ್ಷದಿಂದ ದೋಷಗಳು ಏನ್ ಇಂಬ್ಯಾಲೆನ್ಸ್ ಆಗಿದೆ ಬಾಡಿಯಲ್ಲಿ, ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸಮಯ ತಗೊಳ್ತದೆ. ಸೊ ಈ ತರ ಆಗಿ ಇದೊಂದು ಮಿತ್ ಆಗ್ಬಿಟ್ಟಿದೆ. ಅಫ್ಕೋರ್ಸ್ ಕಾಯಿಲೆ ಪ್ರಕಾರ ಕೆಲವೊಮ್ಮೆ ತುಂಬಾ ಸ್ಲೋನು ಆಗಬಹುದು ಆಯುರ್ವೇದ, ಬಿಕಾಸ್ ಕಾಯಿಲೆ ಜಾಸ್ತಿ ಇದ್ರೆ. ಅದರ್ವೈಸ್ ರೀಸೆಂಟ್ ಆಗಿ ಡಯಾಗ್ನೋಸ್ ಆಗಿ ಬಂದ್ರೆ ತುಂಬಾ ಕಾಯಿಲೆಗೆ ಆಯುರ್ವೇದದಲ್ಲಿ ಉತ್ತಮ ಚಿಕಿತ್ಸೆ ಇದೆ, ಬೇಗ ಗುಣಕಾರಿ ಆಗುವಂತ ಚಿಕಿತ್ಸೆನೂ ಇದೆ. ಬಟ್ ಯಾವಾಗ ತುಂಬಾ ಸತಿ ಆಯುರ್ವೇದಕ್ಕೆ ಆಸ್ ಎ ಲಾಸ್ಟ್ ಆಪ್ಷನ್ ಬಂದಾಗ ಅಫ್ಕೋರ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಜನರಸ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಜೊತೆಗೆ ಆಯುರ್ವೇದ ಮತ್ತು ಆಯುರ್ವೇದ ಕೆಲವು ಪಥ್ಯ ಇರುತ್ತೆ. ಈ ಪಥ್ಯ ಮತ್ತು ಆಯುರ್ವೇದ ಚಿಕಿತ್ಸೆ ಒಟ್ಟಿಗೆ ಮಾಡೋದ್ರಿಂದ ಮೆಡಿಸಿನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದರಿಂದ ನಾವು ಬೇಗ ಗುಣಮುಖರಾಗ್ತೀವಿ. ಸೊ ಬೇಸಿಕಲಿ ಈ ಆಯುರ್ವೇದ ತುಂಬಾ ಸ್ಲೋ ಅನ್ನೋದು ಮಿತ್. ಅದು ಪೇಷಂಟ್ಸ್ ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಬರ್ತಾರೆ, ಎಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ, ಎಷ್ಟು ಸಮಯದಿಂದ ಅವರಿಗೆ ತೊಂದರೆ ಇರುತ್ತೆ, ಇದೆಲ್ಲ ಕನ್ಸಿಡರ್ ಆಗತ್ತೆ ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ. ಡಾಕ್ಟರ್, ಈಗ ವಾತಾವರಣದಲ್ಲಿ ಚೇಂಜಸ್ ಆಗುತ್ತೆ, ಸೀಸನಲ್ ವೈಸ್ ಚೇಂಜಸ್ ಕೂಡ ಆಗುತ್ತೆ. ಸೊ ಇದು ನಮ್ಗೆ ಕೋಲ್ಡ್ ಆಗೋದಕ್ಕೆ ಅಥವಾ ಅಲರ್ಜಿ ಬರೋದಕ್ಕೆ ಹೇಗೆ ಕಾರಣ ಆಗುತ್ತೆ? ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಯೂಶುವಲಿ ಸೀಸನ್ ಪ್ರಕಾರ ನಮ್ಮ ಬಾಡಿಯಲ್ಲಿ ದೋಷನೂ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಈ ದೋಷ ಮೇಲೆ ಕೆಳಗಾದಾಗ ಬರೀ ಎಲರ್ಜಿನೇ ಆಗ್ಬೇಕಂತ ಇಲ್ಲ. ಈಗ ವಸಂತ ಋತುವಲ್ಲಿ ಕಫ ಜಾಸ್ತಿ ಇರುತ್ತೆ,
ಬಾಡಿಯಲ್ಲಿ ಕಫ ಸಂಚಯ, ಕಫ ಎಲ್ಲ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ, ಬಾಡಿ ಅದನ್ನ ಹೊರಗಡೆ ಬಿಸಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಕಫವನ್ನು ಹೊರಗಡೆ ತೆಗ್ದು ಹಾಕ್ಬೇಕಾಗತ್ತೆ ಥ್ರೂ ಆಯುರ್ವೇದ ಚಿಕಿತ್ಸೆ ಅಥವಾ ಪಂಚಕರ್ಮ ಮುಖ. ಆ ಟೈಮ್ ಅಲ್ಲಿ ನಾವು ಕಫವನ್ನು ತೆಗ್ದಾಕ್ದಲ್ಲೇ ಕಫಕರ ಯಾವುದು ಕಫವನ್ನು ಜಾಸ್ತಿ ಮಾಡ್ತಾ ಇದೆ ಅಂತ ಆಹಾರ ವಿಹಾರವನ್ನು ಮಾಡಿದ್ರೆ ನಮ್ಗೆ ಎಲರ್ಜಿ ಬರಬಹುದು, ಅಥವಾ ರೆಸ್ಪಿರೇಟರಿ ಇಶ್ಯೂಸ್ ಆಗಬಹುದು, ಅಥವಾ ಜಾಯಿಂಟ್ಸ್ ಪೈನ್ ಗಳು ಜಾಸ್ತಿ ಆಗ್ಬಹುದು. ಯೂಶುವಲಿ ನಾವು ಚಳಿಗಾಲದಲ್ಲಿ ನೋಡ್ತೀವಿ ವಾತ ಜಾಸ್ತಿ ಆಗ್ತಾ ಇರುತ್ತೆ, ಡ್ರೈನೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದ ನಮ್ಮ ಅಲರ್ಜಿ ಸಿಂಪ್ಟಮ್ಸ್ ಗಳು ಜಾಸ್ತಿ ಆಗ್ತಾ ಇರುತ್ತೆ, ಪೇನ್ ಜಾಸ್ತಿ ಆಗ್ತಾ ಇರುತ್ತೆ. ಇದೆಲ್ಲ ಸೀಸನಲ್ ಇಂಪ್ಯಾಕ್ಟ್ ಅಂತೀವಿ. ಅದೇ ತರ ಶರತ್ ಋತುವಲ್ಲಿ ಪಿತ್ತ ಜಾಸ್ತಿ ಇರ್ತದೆ. ಸೊ ನಾವು ಆ ಟೈಮ್ ಅಲ್ಲಿ ನಾವು ತುಂಬಾ ಎಣ್ಣೆ, ಖಾರ, ಹುಳಿ ಪದಾರ್ಥ ತಗೊಂಡ್ರೆ ಡೆಫಿನೆಟ್ ಆಗಿ ನಾವು ಅಜೀರ್ಣ ಅಥವಾ ಆಮಶಂಕೆ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ಸು ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸು, ಪೈಲ್ಸು ಇದರಿಂದ ಬಳಲ್ತೀವಿ. ಸೊ ಹಾಗಾಗಿ ಋತು ಅನುಸಾರವಾಗಿ ನಾವು ಇದೆಲ್ಲ ಸ್ವಲ್ಪ ಹೌದು, ನಾವು ಇದನ್ನ ಸ್ವಲ್ಪ ಎಲ್ಲ ಸ್ಟಡಿ ಮಾಡ್ಬೇಕಾಗತ್ತೆ, ಬಾಡಿನ ಅರ್ಥ ಮಾಡ್ಕೋಬೇಕಾಗತ್ತೆ, ಬಾಡಿ ಏನ್ ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಈಗ ನನ್ಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ, ಎದೆ ಉರಿ ಇದೆ, ಅದ್ರ ಮೇಲೆ ನಾನು ಹೋಗಿ ಟೀ ಕುಡಿಯೋದು ಅಥವಾ ಬೋಂಡಾ ಬಜ್ಜಿ ಪಕೋಡ ತಿಂದ್ರೆ ನನ್ನ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಇದೆಲ್ಲ ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಅದೇ ನನಗೆ ಎದೆ ಉರಿ ಇದೆ, ಗ್ಯಾಸ್ಟ್ರಿಕ್ ಇದೆ, ನಾನ್ ಸ್ವಲ್ಪ ಎಳ್ನೀರ್ ಕುಡಿಯೋದು, ಮಜ್ಜಿಗೆ ತಗೊಳ್ಳೋದು, ಸ್ವಲ್ಪ ಹಾಲ್ ಕುಡಿಯೋದು, ಸೊ ಇದೆಲ್ಲ ಮಾಡಿದ್ರೆ ಆ ಗ್ಯಾಸ್ಟ್ರಿಕ್ ಎಲ್ಲ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿ ಪ್ರತಿಯೊಂದಕ್ಕೂ ನಮ್ಮ ಬಾಡಿ ಇಂಡಿಕೇಟ್ ಮಾಡ್ತದೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ರೆಮಿಡೀಸ್ ಮಾಡ್ಬೇಕು, ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು, ಅಥವಾ ಸೂಕ್ತ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವರ ಒಪಿನಿಯನ್ ತಗೊಂಡು ಸರಿಯಾಗಿ ರೆಮಿಡಿ ಮಾಡಿದ್ರೆ ಅಲ್ಲೇ ನಾವು ಈ ಸಣ್ಣ ಸಣ್ಣ ತೊಂದರೆಯನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಹಾಗಾಗಿ ಋತು ಅನುಸಾರವಾಗಿ ಅಲರ್ಜಿನೂ ಆಗ್ಬಹುದು, ಗ್ಯಾಸ್ಟ್ರೈಟಿಸ್ ಆಗ್ಬಹುದು, ಅಥವಾ ಅಸ್ತಮ ಆಗಬಹುದು, ಅಥವಾ ಸಂಧಿವಾತ ಆಗ್ಬಹುದು, ಅಥವಾ ಅರ್ಥ್ರೈಟಿಸ್ ನೋವುಗಳು ಜಾಸ್ತಿ ಆಗಬಹುದು. ಸೊ ಇಟ್ ಡಿಪೆಂಡ್ಸ್ ಆನ್ ಆಲ್ ನನ್ನ ಬಾಡಿಯಲ್ಲಿ ಏನ್ ಆಲ್ರೆಡಿ ತೊಂದರೆ ಇದೆ, ಯಾವ ಸೀಸನ್ ಇದೆ, ಆಮೇಲೆ ನಾನು ಏನ್ ಆಹಾರ ವಿಹಾರ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾವ್ದ್ರಿಂದ ನಮ್ಗೆ ಋತು ಅನುಸಾರವಾಗಿ ಯಾವ್ದ್ರಿಂದ ನಮ್ಗೆ ತೊಂದರೆ ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ನಾವು ಆಹಾರ ವಿಹಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಸರಿಯಾಗಿ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಈ ಎಲ್ಲ ಋತು ಅನುಸಾರವಾಗಿ ಬರುವ ವ್ಯಾಧಿಯನ್ನು ನಾವು ಅವಾಯ್ಡ್ ಮಾಡ್ಕೋಬಹುದು. ಡಾಕ್ಟರ್, ಈಗ ಅಲರ್ಜಿ ಇದ್ದವ್ರು ಯಾವ ಫುಡ್ ಅನ್ನ ತಗೊಳ್ಬಾರ್ದು? ಈಗ ಬಜ್ಜಿ ಬೋಂಡ ಎಲ್ಲ ತಿನ್ಬಾರ್ದು ಅಂತ ಹೇಳಿದ್ರಿ. ಸೊ ಅಲರ್ಜಿ ಇದ್ದವರಿಗೆ ಪರ್ಟಿಕ್ಯುಲರ್ಲಿ ಇಂತ ಫುಡ್ ಅವಾಯ್ಡ್ ಮಾಡ್ಬೇಕು ಅನ್ನೋ ತರ ಏನಾದ್ರು ಇದೆಯಾ? ಅಲರ್ಜಿಯಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ರೆಸ್ಪಿರೇಟರಿ ಅಲರ್ಜಿ ಇರಬಹುದು, ಡಸ್ಟ್ ಅಲರ್ಜಿ ಇರಬಹುದು, ಪೋಲನ್ ಅಲರ್ಜಿ ಇರಬಹುದು, ಸ್ಕಿನ್ ಅಲರ್ಜಿ ಇರಬಹುದು, ಆರ್ಟಿಕೇರಿಯಾ ಅಂತೀವಿ ನಾವು, ಶೀತ ಪಿತ್ತ ಅಂತೀವಿ. ಇದೆಲ್ಲ ಒನ್ ಆರ್ ದ ಅದರ್ ಫಾರ್ಮ್ಸ್ ಆಫ್ ಅಲರ್ಜಿ. ಕೆಲವರಿಗೆ ಫುಡ್ ಇಂದ ಅಲರ್ಜಿ ಆಗಬಹುದು, ಫುಡ್ ಪಾಯ್ಸನಿಂಗ್ ಆಗಬಹುದು. ಸೊ ಡಿಪೆಂಡಿಂಗ್ ಆನ್, ಈಗ ನನಗೆ ತುಂಬಾ ಏನಂತಾರೆ ಡಸ್ಟ್ ಎಲರ್ಜಿ ಇದೆ, ರೆಸ್ಪಿರೇಟರಿ ಶ್ವಾಸಕೋಶದ ಎಲರ್ಜಿ ಇದೆ, ಅಸ್ತಮ ಇದೆ ಅಂದ್ರೆ ನಾವು ತುಳಸಿ ಕಷಾಯ ತಗೊಳ್ಳೋದು ಒಳ್ಳೇದು. ಕೆಲವೊಮ್ಮೆ ಈ ದೊಡ್ಡ ಪತ್ರೆ ಕಷಾಯ ಮಾಡ್ಕೊಂಡು ತಗೊಳ್ಳೋದು ಒಳ್ಳೇದು. ಜೊತೆಗೆ ಒಳ್ಳೆ ಸ್ಟೀಮ್ ತಗೊಳ್ಳೋದು ಒಳ್ಳೇದು. ಅದ್ರ ಜೊತೆಗೆ ನಾವು ಏನಂತಾರೆ ಈ ಕಫವನ್ನು ಅಥವಾ ಅಲರ್ಜಿ ಅರಿಶಿನ ತಗೊಳ್ಳೋದು ಒಳ್ಳೇದು. ಅರಿಶಿನ ಹಾಲಲ್ಲಿ ಹಾಕಿ ಕುಡಿಯೋದು, ಅಥವಾ ಸ್ವಲ್ಪ ಅರಿಶಿನ ಪುಡಿ ಜೇನುತುಪ್ಪದಲ್ಲಿ ಹಾಕಿ ತಗೊಳ್ಳೋದು. ಇದೆಲ್ಲ ನಮ್ಮ ಡಸ್ಟ್ ಅಲರ್ಜಿ ಅಥವಾ ಶ್ವಾಸಕೋಶದ ಅಲರ್ಜಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುತ್ತೆ. ಅದು ಬಿಟ್ರೆ ಫುಡ್ ಪಾಯ್ಸನಿಂಗ್ ಇರಬಹುದು, ಅಥವಾ ಇಂಡೈಜೆಷನ್ಸ್ ಇರಬಹುದು, ಸ್ಕಿನ್ ಅಲರ್ಜೀಸ್ ಇರಬಹುದು. ಇದ್ರಲ್ಲೆಲ್ಲ ಇದನ್ನ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ಜೀರಿಗೆ ಕಷಾಯ, ಶುಂಠಿ ಕಷಾಯ, ಓಂಕಾಳು ಕಷಾಯ ಇಂಥದೆಲ್ಲ ತಗೊಳ್ಬಹುದು. ಜೊತೆಗೆ ಸ್ಕಿನ್ ಅಲರ್ಜೀಸ್ ಇದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚೋದು. ಸೊ ಇದರಿಂದ ನಾವು ಸ್ಕಿನ್ ಅಲ್ಲಿ ತುರ್ಕೆ ಬರೋದು ಅಥವಾ ಸ್ಕಿನ್ ಒಡೆದೋಗೋದು, ಸ್ಕಿನ್ ಅಲರ್ಜಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಎಲರ್ಜಿ ನಮ್ಮದ್ರಲ್ಲಿ ಯಾವ್ದ್ರಿಂದ ಆಗ್ತಾ ಇದೆ, ಏನಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರ ನಾವು ರೆಮಿಡಿ ಮಾಡಿದ್ರೆ ನಾವು ಈ ಎಲರ್ಜಿಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಈ ತುಳಸಿ ಅಥವಾ ದೊಡ್ಡಪತ್ರೆ, ಜೀರಿಗೆ, ಶುಂಠಿ, ಅರಿಶಿನ ಇದೆಲ್ಲ ನಮ್ಮ ಬಾಡಿಯಲ್ಲಿ ತುಂಬಾ ಮಟ್ಟಿಗೆ ಎಲರ್ಜಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ ಡಾಕ್ಟರ್, ಈಗ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿ ಆಗಿರುತ್ತೆ? ಈಗ ಬೇರೆ ಮೆಡಿಸಿನ್ ಅಲ್ಲಾದ್ರೆ ಕೆಲವೊಂದಿಷ್ಟು ಮಷಿನ್ಗಳಲ್ಲಿ ಅಥವಾ ಡಯಾಗ್ನೋಸಿಸ್ ಟೆಸ್ಟ್ ಮಾಡ್ತಾರೆ. ಸೊ ಆಯುರ್ವೇದದಲ್ಲಿ ಯಾವ ರೀತಿ ಮಾಡ್ತಾರೆ? ನಾಡಿ ಮಿಡಿತ ಚೆಕ್ ಮಾಡ್ತಾರ, ಅಥವಾ ನಾಲಿಗೆ, ಕಣ್ಣಿನ ಟೆಸ್ಟ್ ಆ ತರ ಏನಾದ್ರು ಮಾಡ್ತಾರ, ಹೇಗೆ? ಹೌದು, ಯೂಶುವಲಿ ಆಯುರ್ವೇದದಲ್ಲಿ ಅಷ್ಟಸ್ಥಾನ 8 ಟೈಪ್ಸ್ ಆಫ್ ಪರೀಕ್ಷಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಡಯಾಗ್ನೋಸಿಸ್. ಅದ್ರಲ್ಲಿ ನಾಡಿ, ಮಲ, ಮೂತ್ರ, ಜವ ಅಂದ್ರೆ ಸೇಮ್. ನಾವು ಟಂಗ್ ನೋಡ್ತೀವಿ, ಕಣ್ ನೋಡ್ತೀವಿ, ನಾಡಿನೂ ಮುಟ್ ನೋಡ್ತೀವಿ, ಪಲ್ಸ್ ಆಲ್ಸೋ ನೋಡ್ತೀವಿ. ಜೊತೆಗೆ ಜೀವ, ಆಮೇಲೆ ಮೂತ್ರ, ಮಲ ಇದನ್ನೆಲ್ಲ ನಾವು ಟೆಸ್ಟ್ ಮಾಡ್ತೀವಿ. ಬಟ್ ಕೆಲವೊಮ್ಮೆ ಇದೆಲ್ಲ ಪ್ರಾಕ್ಟಿಕಲಿ ಇವತ್ತಿನ ಕಾಲಕ್ಕೆ ಮಾಡ್ದಲೇ ಇರಬಹುದು, ಅಥವಾ ತುಂಬಾ ಜನ ಮಾಡೋದು ಇಲ್ಲ.
ಆಮೇಲೆ ಇದಕ್ಕೆಲ್ಲ ತುಂಬಾ ಎಕ್ಸ್ಪೀರಿಯನ್ಸು ಬೇಕಾಗತ್ತೆ. ಯಾಕಂದ್ರೆ ಇದು ಬುಕ್ಸ್ ಅಲ್ಲಿ ಹೇಳಿದ್ದಾರೆ ಟೆಸ್ಟ್ ಎಲ್ಲ ಹೇಗಿರುತ್ತೆ ಹಾಗೆ ಏನಿರುತ್ತೆ. ಸುಮ್ನೆ ನೋಡ್ಬಿಟ್ಟು ಇಂತ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ರಿಗೂ. ಸಾಧ್ಯ ಆಗೋದಿಲ್ಲ. ಸಾಧ್ಯ ಆದ್ರೂವೆ ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಒಂದು ಸಾವಿರಾರು ಪೇಷಂಟ್ಸ್ ಮೇಲೆ ನೋಡಿ ನೋಡಿ ನಾವು ಇದ್ರ ಮುಖಾಂತರ ನಾವು ಡಯಾಗ್ನೋಸ್ ಮಾಡಬಹುದು. ಆಯುರ್ವೇದ ಪ್ರಕಾರ ಡಯಾಗ್ನೋಸಿಸ್ ಪ್ರಕಾರ ನಾವು ಡಯಾಗ್ನೋಸ್ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಸೊ ಹಾಗಾಗಿ ಕೂಡ ಬೇಕಾಗುತ್ತೆ ಅಲ್ವಾ ಡಾಕ್ಟರ್? ಹೌದು ಹೌದು ಹೌದು. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಜನರಲ್ ಆಗಿ ತುಂಬಾ ಜನ ನಾಡಿಯಲ್ಲಿ ನಾಡಿ ಪರೀಕ್ಷೆ ಮಾಡಿ ಡಯಾಗ್ನೋಸ್ ಮಾಡ್ತಾರೆ. ಬಟ್ ಅದರ್ ದೆನ್ ದಟ್ ಜನರಲ್ ಆಗಿ ನಾವು ಕಣ್ಣು, ನಾಲ್ಗೆ ಇದೆಲ್ಲ ನೋಡ್ತೀವಿ. ಬಟ್ ಸ್ವಲ್ಪ ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಈಗ ಅಲೋಪತಿಯಲ್ಲಿ ಅಥವಾ ಕನ್ವೆನ್ಷನಲ್ ಸಿಸ್ಟಮ್ ಅಲ್ಲಿ ಏನು ಡಯಾಗ್ನೋಸ್ಟಿಕ್ಸ್ ಟೂಲ್ಸ್ ಇದೆ, ಬ್ಲಡ್ ಟೆಸ್ಟ್ ಇರಬಹುದು ಅಥವಾ ಯೂರಿನ್ ಟೆಸ್ಟ್ ಇರಬಹುದು, ಸ್ಟೂಲ್ ಟೆಸ್ಟ್ ಇರಬಹುದು, ಇದನ್ನೆಲ್ಲ ನೋಡ್ಕೊಂಡು ನಾವು ಕೆಲವೊಮ್ಮೆ ಅದನ್ನ ನಾವು ಹೆಲ್ಪ್ ತಗೋತೀವಿ. ನಮ್ಮ ಡಯಾಗ್ನೋಸಿಸ್ ಗೆ ನಾವು ಈ ಟೂಲ್ಸ್ ಗಳನ್ನ ಹೆಲ್ಪ್ ತಗೊಂಡು ನಾವು ಡಯಾಗ್ನೋಸ್ ಮಾಡಿ ಚಿಕಿತ್ಸೆ ಮಾಡ್ತೀವಿ. ಡಾಕ್ಟರ್, ಈಗ ಡಯಾಬಿಟಿಸ್ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಸೊ ಡಯಾಬಿಟಿಸ್ ಇರೋರು ಇಂಥ ಫುಡ್ ಅನ್ನ ತಿನ್ಬೇಕು ತಿನ್ಬಾರ್ದು ಅನ್ನೋ ತರದ್ ಇರುತ್ತಾ? ಸೊ ಆಯುರ್ವೇದದಲ್ಲಿ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು? ಹೌದು, ಯೂಶುವಲಿ ಏನಾಗುತ್ತೆ, ಡಯಾಬಿಟಿಸ್ ಈಸ್ ಒನ್ ಆಫ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ ಇವತ್ತಿನ ಕಾಲದಲ್ಲಿ ನಾವು. ಓಕೆ, ಸೊ ಹೇಗೆ ಅಂದ್ರೆ ಯಾವಾಗ ನಮ್ಮ ಲೈಫ್ ಸ್ಟೈಲೇ ನಮ್ಮ ತೊಂದರೆಯನ್ನು ಮಾಡ್ತಿದೆ, ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ನ ಕರೆಕ್ಟ್ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಇರಬೇಕು. ಯಾಕಂದ್ರೆ ಯಾವಾಗ ನಮ್ಮ ಆಹಾರ ಮತ್ತು ವಿಹಾರ, ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚಟುವಟಿಕೆಗಳು ನಮ್ಮ ಶುಗರ್ ಲೆವೆಲ್ಗೆ ಅನುಸಾರವಾಗಿ ಇರ್ತದೆ, ನಾವು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಬಹುದು. ಅಥವಾ ಯಾವಾಗ ನಮ್ಮ ಲೈಫ್ ಸ್ಟೈಲು ಮತ್ತೆ ಡಯಟ್ ಶುಗರ್ ನ ಕಂಟ್ರೋಲ್ ಮಾಡೋದಿಲ್ವೋ, ಅಥವಾ ನಾವು ಏನು ನಮ್ಮ ಡಯಟ್ ಲೈಫ್ ಸ್ಟೈಲ್ ಶುಗರ್ ನ ಜಾಸ್ತಿ ಮಾಡ್ತಾ ಇದೆಯೋ, ಆ ಡಯಟ್ ಲೈಫ್ ಸ್ಟೈಲ್ ನ ನಾವು ಸರಿ ಮಾಡ್ದಲೆ ಮೆಡಿಸಿನ್ಸ್ ತಗೊಂಡ್ರೆ ಸ್ವಲ್ಪ ದಿನ ಮೆಡಿಸಿನ್ಸ್ ಕೆಲಸ ಮಾಡತ್ತೆ, ಬಟ್ ಸ್ಟಿಲ್ ಶುಗರ್ ಮೇಲೆ ಕೆಳಗೆ ಆಗ್ತಾ ಇರಬಹುದು. ಸೊ ಹಾಗಾಗಿ ಆಯುರ್ವೇದಕ್ಕಿಂತ ನಾನು ಹೇಳೋದ್ಕಿಂತ ಮುಖ್ಯ, ಡಯಾಬಿಟಿಸ್ ಅಲ್ಲಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ಈಸ್ ಡಯಟ್ ಅಂಡ್ ಲೈಫ್ ಸ್ಟೈಲ್. ಯಾವಾಗ ನಾವು ಒಳ್ಳೆ ಆಹಾರ ವಿಹಾರ ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲ್ ನ ನಾವು ರಿಪೇರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಹೋದ್ರೆ, ಯೂಶುವಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಡಯಾಬಿಟಿಸ್ಗೆ ಮೆಡಿಸಿನ್ಸ್ ಅವಶ್ಯಕತೆ ಇರೋದಿಲ್ಲ. ಓಕೆ ಡಾಕ್ಟರ್, ಈಗ ಹೈಪರ್ ಟೆನ್ಷನ್ ಅಥವಾ ಬಿಪಿ ಸಮಸ್ಯೆ ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ಡಯಾಬಿಟಿಸ್ ತರ ಕಾಮನ್ ಆಗಿರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡುವಂತದ್ದು ಹೇಗೆ? ಆಯುರ್ವೇದದಲ್ಲಿ ಇದಕ್ಕೆ ಪರ್ಟಿಕ್ಯುಲರ್ ಇಂಥದ್ದೇ ಚಿಕಿತ್ಸೆ ಅನ್ನೋ ತರದ್ ಏನಾದ್ರು ಇದೆಯಾ? ಹೌದು, ಯೂಶುವಲಿ ಹೈಪರ್ ಟೆನ್ಷನ್ ಒಂದು ನಾವು ಮುಂಚೆಯಿಂದನೂ ತುಂಬಾ ಪಿತ್ತಕರ ಆಹಾರ, ಅಂದ್ರೆ ತುಂಬಾ ಎಣ್ಣೆಯಲ್ಲಿ ಖಾರ, ಹುಳಿ ಪದಾರ್ಥ, ಎಣ್ಣೆಯಲ್ಲಿ ಕರ್ದಿದ್ದು, ಪಿತ್ತವನ್ನು ಜಾಸ್ತಿ ಮಾಡೋ ಪದಾರ್ಥ ತಗೊಂಡ್ರೆ ಹೈಪರ್ ಟೆನ್ಷನ್ ಆಗಬಹುದು. ಒಂದು ಜೊತೆಗೆ ಬೇರೆ ತೊಂದ್ರೆನೂ ಆಗ್ಬಹುದು, ಬಟ್ ಹೈಪರ್ ಟೆನ್ಷನ್ಗೆ ಇದು ಒಂದು ಮೂಲ ಕಾರಣ. ಎರಡನೇದು, ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ತುಂಬಾ ಸ್ಟ್ರೆಸ್ ಇದ್ರೆ ಇದು ನಮ್ಮ ಹೈಪರ್ ಟೆನ್ಷನ್ಗೆ. ಯಾಕಂದ್ರೆ ಸ್ಟ್ರೆಸ್ ಇಂದ ನಮ್ಮ ಮೆಟಬಾಲಿಸಮ್ ಹಾಳಾಗ್ತದೆ, ಸರಿಯಾಗಿ ನಿದ್ದೆ ಬರೋದಿಲ್ಲ, ಯಾವಾಗ್ಲೂ ಯೋಚನೆ ಮಾಡ್ತಾ ಇದೀವಿ, ಇದರಿಂದಾನು ನಮ್ಮ BP ಜಾಸ್ತಿ ಆಗಬಹುದು. ಸೊ ಹಾಗಾಗಿ ಆಸ್ ಲೈಕ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇಸ್ ಆಲ್ಸೋ ಎ ವೆರಿ ಗುಡ್ ಒನ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಓಕೆ, ಆಯುರ್ವೇದದಲ್ಲಿ ತುಂಬಾ ಚಿಕಿತ್ಸೆ ಇದೆ. ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ, ಶಿರೋಧಾರ ಚಿಕಿತ್ಸೆ ಮಾಡ್ತೀವಿ, ಆಮೇಲೆ ತುಂಬಾ ಮೆಡಿಸಿನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬಾ ವಿಚ್ ನಮ್ಮ ಈ ಏನಂತಾರೆ ಹೈಪರ್ ಟೆನ್ಷನ್ ಗೆ ಹೆಲ್ಪ್ ಆಗುವಂತದ್ದು. ಬಟ್ ಅದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ, ಎಲ್ಲಿ ನಮ್ಮ BP ಜಾಸ್ತಿ ಆಗ್ತಾ ಇದೆ ಅಲ್ಲಿ ನಾವು ತುಂಬಾ ಉಪ್ಪಿನ ಪದಾರ್ಥವನ್ನು ಅವಾಯ್ಡ್ ಮಾಡ್ಕೊಂಡು, ತುಂಬಾ ಎಣ್ಣೆ, ಖಾರ, ಹುಳಿ ಪದಾರ್ಥನ ಅವಾಯ್ಡ್ ಮಾಡಿ, ಡೈಲಿ ಒಂದು 3/4 ಗಂಟೆ ವಾಕ್ ಮಾಡುವುದರಿಂದ, ಸ್ವಲ್ಪ ಮೆಡಿಟೇಷನ್ ಮಾಡುವುದರಿಂದ, ಮೆಜಾರಿಟಿ ಆಫ್ ದ ಟೈಮ್ ರೀಸೆಂಟ್ ಆಗಿ BP ಡಯಾಗ್ನೋಸ್ ಆಗಿದ್ರೆ ಇದಿಷ್ಟನ್ನ ಅಳವಡಿಸ್ಕೊಳ್ಳೋದ್ರಿಂದ BP ಮತ್ತೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಆಯ್ತಾ? ಇದಿಷ್ಟು ಮಾಡಿನೂ BP ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಕೆಲವೊಮ್ಮೆ ನಾವು ಶೋಧನ ಚಿಕಿತ್ಸೆ ಮಾಡ್ತೀವಿ, ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡ್ತೀವಿ, ಸಂಶಮನ ಚಿಕಿತ್ಸೆ, ಕೆಲವು ಮೆಡಿಸಿನ್. ಶೋಧನ ಚಿಕಿತ್ಸೆ ಅಂದ್ರೆ ನಾನು ಹೇಳ್ದು ಹಾಗೆ ಪಂಚಕರ್ಮ ಚಿಕಿತ್ಸೆ. ಕೆಲವ್ರಿಗೆ ಈಗ ಏನಂತಾರೆ BP ಹೈಪರ್ ಟೆನ್ಷನ್ ಜಾಸ್ತಿ ಇದ್ರೆ ಯೂಶುವಲಿ ನಾವು ವಿರೇಚನ ಮಾಡ್ತೀವಿ. ವಿರೇಚನ ಅಂದ್ರೆ ಅವ್ರಿಗೆ ಒಂದು ವಾರ ಪೇಷಂಟ್ ಗೆ ಒಂದು 3 ದಿನ ತುಪ್ಪ ಕುಡಿಸ್ತೀವಿ, ಆಮೇಲೆ ಸ್ವಲ್ಪ ಮಸಾಜ್, ಆಯಿಲ್ ಮಸಾಜ್, ಅಭ್ಯಂಗ ಅಂತೀವಿ, ಅಭ್ಯಂಗ ಮಾಡಿ ಸ್ವೇದನ ಮಾಡ್ತೀವಿ. ಆಮೇಲೆ 7ನೇ ದಿನ ಅಥವಾ 8ನೇ ದಿನ ನಾವು ಒಂದು ಬೇದಿ ಆಗ್ಲಿಕ್ಕೆ ಮಾತ್ರೆ ಕೊಡ್ತೀವಿ. ಸೊ ಈ ಮಾತ್ರೆ ಅಥವಾ ಔಷಧಿಯಿಂದ ಕಂಟಿನ್ಯೂಸ್ ಬಾಡಿ ಡಿಟಾಕ್ಸಿಫೈ ಆದಾಗ ಆಟೋಮೆಟಿಕ್ ಇದು ಬ್ಲಡ್ ಪ್ರೆಷರಿಗೂ ಹೆಲ್ಪ್ ಆಗ್ತದೆ, ಬಾಡಿನೂ ಪ್ಯೂರಿಫೈ ಆಗ್ತದೆ, ಬಾಡಿನೂ ಡಿಟಾಕ್ಸಿಫೈ ಆಗ್ತದೆ, ಜೊತೆಗೆ ಏನಾದ್ರೂ ಬೇರೆ ಸಮಸ್ಯೆಗಳಿದ್ರೆ ಅದಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ.
ಸೊ ಇದೆಲ್ಲ ಲೈಫ್ ಸ್ಟೈಲ್ ನ ಕರೆಕ್ಟ್ ಮಾಡಿನುವೆ ನಮಗೆ ತೊಂದರೆ ಇದೆ ಅಂದ್ರೆ ನಾವು ಒಮ್ಮೆ ಬಾಡಿಯನ್ನು ಶೋಧನ ಮಾಡಿಸ್ತೇವೆ. ಯಾವಾಗ ಶೋಧನ ಆದ್ಮೇಲೆ ಮತ್ತೆ ನಾವು ಅವರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡ್ತೀವಿ. ಅಂದ್ರೆ ಮೆಡಿಸಿನ್ಸ್ಗಳು, ಮಾತ್ರೆಗಳಿರ್ಬಹುದು, ಕಷಾಯಗಳಿರ್ಬಹುದು, ಚೂರ್ಣಗಳಿರಬಹುದು. ಸೊ ಮೆಜಾರಿಟಿ ಆಫ್ ದ ಟೈಮ್ BP ಶುಗರಿಗೆ ನಮ್ಮ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಂಡು, ಡಯಟ್ ಕರೆಕ್ಟ್ ಮಾಡ್ಕೊಂಡು, ಸ್ವಲ್ಪ ನಾವು ಏನ್ ತಿಂತೀವಿ ಏನ್ ತಿನ್ಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ಡಿಸಿಪ್ಲಿನ್ ಆಗಿ ನಮ್ಮ ಏನಂತಾರೆ ದಿನಚರ್ಯವನ್ನು ಅಳವಡಿಸ್ಕೊಂಡು ಹೋದ್ರೆ ಮೆಜಾರಿಟಿ ಆಫ್ ದ ಟೈಮ್ ಅಲ್ಲೇ BP ಮತ್ತೆ ಶುಗರ್ ಕಂಟ್ರೋಲಿಗೆ ಬರ್ತದೆ. ಡಾಕ್ಟರ್, ಕೆಲವ್ರು ಹೇಳ್ತಾರೆ ಹಾಗಲಕಾಯಿಯನ್ನ ತಿಂದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅಥವಾ ಕೆಲವೊಂದಿಷ್ಟು ಫುಡ್ ಅನ್ನ ತಿಂದ್ರೆ ಬರುತ್ತೆ ಅಂತ. ನಿಜವಾಗಿಯೂ ಹೌದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಯೂಶುವಲಿ ಪ್ರತಿಯೊಂದು ನಾವು ಬ್ಯಾಲೆನ್ಸ್ ಆಗಿ ತಿನ್ನೋದು ಒಳ್ಳೇದು, ಆಯ್ತಾ. ಅಂಟಿಲ್ ಅನ್ಲೆಸ್ ಏನಂತಾರೆ ನಮ್ಗೆ ಏನು ಪ್ರಕೃತಿ ನಮಗೆ ಕೊಡ್ತಾ ಇದೆ, ನ್ಯಾಚುರಲ್ ಫುಡ್ಸ್ ಇರ್ಬೋದು, ಹೋಮ್ ಫುಡ್ಸ್ ಇರಬಹುದು, ಅಥವಾ ತುಂಬಾ ಪ್ರೋಸೆಸ್ ಮಾಡ್ದಲ್ಲೇ ತಗೊಳ್ತಾ ಇರೋದು ಫುಡ್ ಇರ್ಬೋದು, ಅಥವಾ ಒಳ್ಳೆಯ ರೀತಿಯಲ್ಲಿ ಕುಕ್ ಮಾಡಿ ತಗೊಳ್ಳೋದು, ತುಂಬಾ ಫೈಬರ್ ರಿಚ್ ಫುಡ್ ತಗೊಳ್ಳೋದ್ರಿಂದ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರ್ತದೆ, ಆಯ್ತಾ. ಇದು ನಮ್ಮ ಬಾಡಿಯಲ್ಲಿ ಏನಂತಾರೆ ಶುಗರ್ ಇರ್ಲಿ BP ಆಗ್ಲಿ ಹೆಚ್ಚು ಕಮ್ಮಿ ಮಾಡೋದಿಲ್ಲ. ಯಾವಾಗ ನಾವು ಇದನ್ನ ಬಿಟ್ಟು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಇರಬಹುದು, ಫೈಬರ್ ರಿಚ್ ಇಲ್ದಲೇ ಇರೋ ಫುಡ್ ಇರಬಹುದು, ಅಥವಾ ಆರ್ಟಿಫಿಷಿಯಲ್ ಫುಡ್ಸ್ ಇರಬಹುದು, ತುಂಬಾ ಪ್ರೊಸೆಸ್ಡ್ ಫುಡ್, ಹೊರಗಡೆ ಜಂಕ್ ಫುಡ್ಸ್ ಇರಬಹುದು, ಕಾರ್ಬೋಹೈಡ್ರೇಟ್ಸ್ ಫುಡ್, ಇದನ್ನ ನಾವು ಕಂಟಿನ್ಯೂಸ್ ತಗೊಳ್ಳುವ ಮುಖಾಂತರ ನಮ್ಮ ಬಾಡಿಯಲ್ಲಿ ಫಿಸಿಯಾಲಜಿ ಡಿಸ್ಟರ್ಬೆನ್ಸ್ ಆಗ್ತದೆ, ಮೆಟಬಾಲಿಸಮ್ ಡಿಸ್ಟರ್ಬೆನ್ಸ್ ಆಗ್ತದೆ. ಆಗ ಡಯಾಬಿಟಿಸ್ ಬರಬಹುದು, BP ಬರಬಹುದು, ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರಬಹುದು, ಅಥವಾ ಮೆಟಬಾಲಿಕ್ ಇಶ್ಯೂ ಬರಬಹುದು. ಸೊ ಮನೆಯಲ್ಲಿ ಊಟ ಮಾಡಿಕೊಂಡು ಬ್ಯಾಲೆನ್ಸ್ ಆಗಿ ಡಯಟ್ ಮಾಡ್ಕೊಂಡು ಹೋದ್ರೆ ನಮ್ಗೆ ತೊಂದರೆ ಇರೋದಿಲ್ಲ. ಅದು ಬಿಟ್ಟು ನಾವು ಯಾವಾಗ ಈ ತರ ತುಂಬಾ ಅತಿಯಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ತಗೋತೀವಿ, ತುಂಬಾ ಅತಿಯಾಗಿ ಶುಗರ್ ಜ್ಯೂಸಸ್ ಗಳು ತಗೋತೀವಿ, ಅಥವಾ ಫಾಸ್ಟ್ ಫುಡ್ ತಗೋತೀವಿ, ರೆಡಿ ಟು ಈಟ್ ಫುಡ್ ತಗೋತೀವಿ, ಯಾವ್ದ್ರಲ್ಲಿ ಏನಂತಾರೆ ಕೃತಕ ಆರ್ಟಿಫಿಷಿಯಲ್ ಟೇಸ್ಟ್ ಎನ್ಹಾನ್ಸರ್ಸ್ ಇರ್ತದೆ, ಕೆಮಿಕಲ್ಸ್ ಇರ್ತದೆ, ಇದೆಲ್ಲ ನಾವು ತುಂಬಾ ಜಾಸ್ತಿ ತಗೊಳ್ಳೋದ್ರಿಂದ, ಫ್ರೀಕ್ವೆಂಟ್ ಆಗಿ ತಗೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಬಾಡಿಯಲ್ಲಿ ಮೆಟಬಾಲಿಸಮ್ ಹಾಳಾದಾಗ ನಮ್ಗೆ ಶುಗರ್ ಬರಬಹುದು ಅಥವಾ BP ಬರಬಹುದು. ಸೊ ಹಾಗಾಗಿ ಮೋರ್ ಬ್ಯಾಲೆನ್ಸ್ಡ್ ಫುಡ್, ಹೋಮ್ ಫುಡ್ಸ್, ನ್ಯಾಚುರಲ್ ಫುಡ್ಸ್, ಒಳ್ಳೆಯ ರೀತಿಯಲ್ಲಿ ಕುಕ್ ಮಾಡಿರುವಂತ ಫುಡ್ ತಗೊಂಡ್ರೆ ನಮ್ಗೆ ಶುಗರ್ ಜಾಸ್ತಿ ಆಗೋದಿಲ್ಲ ಬಾಡಿಯಲ್ಲಿ. ಯಾವಾಗ ಈ ತರ ಆರ್ಟಿಫಿಷಿಯಲ್ ರೆಡಿ ಟು ಈಟ್ ಫಾಸ್ಟ್ ಫುಡ್, ಪ್ರೋಸೆಸ್ ಫುಡ್ ತಗೋತೀವೋ ಬಾಡಿಯಲ್ಲಿ ಏನಾದ್ರೂ ಒಂದು ತೊಂದರೆಗಳಾಗ್ತದೆ. ಶುಗರ್ ಇರಬಹುದು, BP ಇರಬಹುದು, ಸ್ಥೌಲ್ಯ ಒಬೆಸಿಟಿ ಇರಬಹುದು, ಥೈರಾಯ್ಡ್ ಇರಬಹುದು, PCOD ಇರಬಹುದು. ಯಾಕಂದ್ರೆ ಮನೆಯಲ್ಲಿ ಹೌದು, ಯಾಕಂದ್ರೆ ಮನೆಯಲ್ಲಿ ನಾವು ಕುಕ್ ಮಾಡುವಂತ ಫುಡ್ ಈಕ್ವಿಲಿಬ್ರಿಯಂ ಬ್ಯಾಲೆನ್ಸ್ ಆಗಿ ಎಷ್ಟು ಎಣ್ಣೆ ಬೇಕು, ಎಷ್ಟು ತುಪ್ಪ ಬೇಕು ಅಷ್ಟೇ ಹಾಕ್ತಿವಿ. ಅದರಲ್ಲಿ ಸ್ವಲ್ಪ ಏನಂತೀವಿ ಅರಿಶಿನ ಹಾಕ್ತಿವಿ, ಜೀರಿಗೆ ಹಾಕ್ತಿವಿ, ಓಂಕಾಳು ಹಾಕ್ತಿವಿ, ಸ್ವಲ್ಪ ಲವಂಗ ಹಾಕ್ತಿವಿ, ಸ್ವಲ್ಪ ಏಲಕ್ಕಿ ಹಾಕ್ತಿವಿ, ಸ್ವಲ್ಪ ಧನಿಯಾ ಹಾಕ್ತಿವಿ, ಸೊಪ್ಪುಗಳ ಹಾಕ್ತಿವಿ, ಮೈಲ್ಡ್ ಫ್ಲೇಮ್ ಅಲ್ಲಿ ಕುದಿಸ್ತೀವಿ. ಸೊ ಇದ್ರಲ್ಲಿ ನಿಮ್ಗೆ ಏನೂ ಶುಗರ್ ಜಾಸ್ತಿ ಮಾಡುವಂತ ಅಂಶ ಇರೋದಿಲ್ಲ. ಸೊ ಹಾಗಾಗಿ ಜೊತೆಗೆ ಶುಗರ್ ಜಾಸ್ತಿ ಇದ್ರೆ ನಾವು ಮೆಂತೆಯನ್ನು ಬಳಸಬಹುದು, ಲವಂಗ ತಗೋಬಹುದು, ಏಲಕ್ಕಿ ತಗೋಬಹುದು, ಅಥವಾ ಧಾನ್ಯ ಏನಂತೀವಿ ನಾವು ಕೋರಿಯಂಡರ್ ಸೀಡ್ಸ್, ಇದನ್ನ ಬೆಸ್ಟ್ ಅಂತೀರಾ? ಹೌದು, ಶುಗರ್ಗೆ ಹಾಗಲಕಾಯಿ ಕನ್ಸಿಡರ್ ಟು ಬಿ ಅ ಬೆಸ್ಟ್. ಬಟ್ ಇದ್ದವರಿಗೆ ಹಾಗಲಕಾಯಿ ಮೆಜಾರಿಟಿ ಆಗಿ ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಶುಗರ್ ಇಲ್ದಲೇ ಇದ್ರೆ ನಾವು ಹೇಗೆ ವಾರಕ್ಕೊಂದಿನ ಅಥವಾ ಹೇಗೆ ವಾರಕ್ಕೆ 2 ದಿನ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿಂತೀವೋ ಆ ತರ ತಿನ್ನೋದು ಒಳ್ಳೇದು. ನಾರ್ಮಲ್ ಆಗಿ ವೆಜಿಟೇಬಲ್ ತರ ತಗೊಳ್ಳೋದು. ಸೊ ಶುಗರ್ ಯಾವಾಗ ಜಾಸ್ತಿ ಆಗ್ತದೆ ಅಂದ್ರೆ ಯಾವಾಗ ನಾವು ತಿನ್ನೋದ್ರಲ್ಲಿ ಇಂಡಿಸಿಪ್ಲಿನ್ ಇರ್ತದೆ, ಅಥವಾ ಅಹಿತ ಆಹಾರವನ್ನು ತಗೋತಾ ಹೋಗ್ತೀವಿ, ಯಾವಾಗ ಪೂರ್ತಿ ಸ್ವಲ್ಪನೂ ತಿಂದ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ, ಆಮೇಲೆ ತುಂಬಾ ಏನಂತಾರೆ ಸಂತರ್ಪಣ, ಅತಿ ನರಿಶ್ಮೆಂಟ್ ಇರುವಂತ ಫುಡ್ ಅಂದ್ರೆ ತುಂಬಾ ಸ್ವೀಟ್ಸ್ ಗಳು ಇರಬಹುದು, ತುಂಬಾ ಕಾರ್ಬೋಹೈಡ್ರೇಟ್ಸ್ ರಿಚ್ ಫುಡ್ ತಗೊಂಡಾಗ ಶುಗರ್ ಬರ್ತದೆ. ಅಥವಾ ಜನರಲಿ ಈ ತರ ಹೋಮ್ ಫುಡ್ ತಗೊಂಡಾಗ ಶುಗರ್ಸ್ ಬರೋದಿಲ್ಲ, ಯಾಕಂದ್ರೆ ಇದೆಲ್ಲ ಬ್ಯಾಲೆನ್ಸ್ ಫುಡ್ ಅಂತೀವಿ ನಾವು. ಡಾಕ್ಟರ್, ಕೊನೆಯದಾಗಿ ಆಯುರ್ವೇದ ಚಿಕಿತ್ಸೆಯ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದ್ರೆ? ತುಂಬಾ ಡಿಸೀಸ್ ಅಲ್ಲಿ ಆಯುರ್ವೇದನ ನಾವು ಪ್ರೈಮರಿ ಆಗಿ ತಗೊಳ್ಬಹುದು. ಯಾಕಂದ್ರೆ ಸಣ್ಣ ಸಣ್ಣ ತೊಂದರೆಗೆ ನಾವು ಆಯುರ್ವೇದದಲ್ಲಿ ಮನೆಯಲ್ಲೇ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಮಾಡ್ಕೋಬಹುದು. ಯಾಕಂದ್ರೆ ನಮ್ಗೆ ಗೊತ್ತು ಜೀರಿಗೆ ಏನ್ ಕೆಲಸ ಮಾಡ್ತದೆ, ಅರಿಶಿನ ಏನ್ ಕೆಲಸ ಮಾಡ್ತದೆ, ಓಂಕಾಳು ಏನ್. ತುಂಬಾ ಕಾಲದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಅವ್ರಿರೋ ಹೇಳ್ತಿದ್ರು, ಹೊಟ್ಟೆ ನೋವಿದೆ ಅಂದ್ರೆ ಇತ್ತಗೋ ಅತ್ತಗೋ ಅಂತ, ಅಲರ್ಜಿ ಇದ್ರೆ ಇತ್ತಗೋ, ಯಾವ್ದಾರು ಕಷಾಯ ಮಾಡ್ಕೊಡ್ತಿದ್ರು. ಸೊ ಹಾಗಾಗಿ
ಮೆಜಾರಿಟಿ ಆಫ್ ದ ಟೈಮ್ ಸಣ್ಣ ಸಣ್ಣ ತೊಂದರೆಗೆ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಮನೆ ಮದ್ದು ಮಾಡ್ಕೊಂಡೇ ಹುಷಾರಾಗಿ ಮಾಡಬಹುದು. ಎರಡನೇದಾಗಿ ನಾವು ಲೈಫ್ ಸ್ಟೈಲ್ ಡಯಟ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ತೊಂದರೆಗಳು ಬರೋದೇ ಇಲ್ಲ. ಸೊ ದಿಸ್ ಇಸ್ ಲೈಕ್ ಮೋರ್ ಆಫ್ ಪ್ರಿವೆನ್ಷನ್. ಸೊ ಒಂದು ಪ್ರಿವೆನ್ಷನ್ ನಮ್ಮ ಕೈಯಲ್ಲೇ ಇದೆ. ಎರಡನೇದು ಸಣ್ಣ ಪುಟ್ಟ ತೊಂದರೆ ಬಂದ್ರೆ ಮನೆಯಲ್ಲೇ ನಾವು ಮದ್ದು ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಕಿಚನ್ ಅಲ್ಲೇ ಆಲ್ಮೋಸ್ಟ್ ತುಂಬಾದ ಆಯುರ್ವೇದ ಮೆಡಿಸಿನ್ಸ್ ಗಳಿದೆ, ಆಯ್ತಾ. ಮೂರನೇದು ಇದೆಲ್ಲ ಮಾಡಿನೂ ಸಣ್ಣದಾಗಿ ತೊಂದರೆ ಇದೆ, ಅದನ್ನ ಇಗ್ನೋರ್ ಮಾಡಿ ದೊಡ್ಡ ತೊಂದರೆ ಆದ್ರೆ ನಾವು ಆಯುರ್ವೇದದಲ್ಲಿ ಶೋಧನಾ ಚಿಕಿತ್ಸೆ ಇದೆ, ಆಮೇಲೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿದೆ, ತುಂಬಾ ಮೆಡಿಸಿನ್ಸ್ ಗಳಿದೆ, ಕಷಾಯಗಳಿದೆ. ಹಾಗಾಗಿ ನಾನು ಏನಂತೀನಿ, ಆಯುರ್ವೇದದಲ್ಲಿ ಆಲ್ಮೋಸ್ಟ್ ಎಲ್ಲಾ ತೊಂದರೆಗಳಿಗೂ ಒಳ್ಳೆ ಸ್ಕೋಪ್ ಇದೆ. ಆಯುರ್ವೇದ ಒಂದು ಪ್ರಮುಖವಾಗಿ ಪ್ರೈಮರಿ ಟ್ರೀಟ್ಮೆಂಟ್ ಆಗಿ ತಗೋಬಹುದು. ಅಂಟಿಲ್ ಅನ್ಲೆಸ್ ಎಲ್ಲಾದ್ರೂ ಒಂದು ದೊಡ್ಡ ಸರ್ಜರಿ ಅವಶ್ಯಕತೆ ಇದೆ ಅಥವಾ ಸಡನ್ ಆಗಿ ಇನ್ಫೆಕ್ಷನ್ಸ್ ಏನೋ ಆಗಿದೆ, ಆಂಟಿಬಯೋಟಿಕ್ ಬೇಕಾಗಬಹುದು, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಇರ್ತದೆ, ಅಂತ ಸ್ಥಿತಿಯಲ್ಲಿ ನಾವು ಅಲೋಪತಿಯ ಸಪೋರ್ಟ್ ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ಸಣ್ಣ ಸಣ್ಣ ತೊಂದರೆಗೆ ಆಯುರ್ವೇದದಲ್ಲಿ ತುಂಬಾ ಒಳ್ಳೆಯ ಚಿಕಿತ್ಸೆ ಇದೆ. ಆಮೇಲೆ ಕ್ರಾನಿಕ್ ಡಿಸೀಸಸ್ ಗೆ ಎಲ್ಲಿ ಪೇಷಂಟ್ಸ್ ಗಳು 5 ವರ್ಷ 10 ವರ್ಷದಿಂದ ಪೇನ್ ಕಿಲ್ಲರ್ ತಗೋತಾ ಇರ್ತಾರೆ, ಅಥವಾ ಈ ಅಸ್ತಮಾ ತೊಂದರೆಗೆ ನೆಬ್ಯುಲೈಸರ್ಸ್ ತಗೋತಾ ಇರ್ತಾರೆ, ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳು ತಗೋತಾ ಇರ್ತಾರೆ. ಇದಕ್ಕೆಲ್ಲ ಪೇಷಂಟ್ಸ್ ಗಳು ಜಲ್ದಿ ಬಂದು ಇಮಿಡಿಯೇಟ್ ಆಗಿ ಆಯುರ್ವೇದ ಚಿಕಿತ್ಸೆಯನ್ನ ತಗೊಂಡ್ರೆ ತುಂಬಾ ಏನಂತಾರೆ ತೊಂದ್ರೆನೂ ಗುಣವಾಗಬಹುದು, ಜೊತೆಗೆ ಮೆಡಿಸಿನ್ಸ್, ಹೌದು, ಮೆಡಿಸಿನ್ಸ್ ಇಂದಾನು ಹೊರಗಡೆ ಬರಬಹುದು. ಆಮೇಲೆ ಈ ಬೇರೆ ಮೆಡಿಸಿನ್ ಇಂದ ಆಗುವ ಸೈಡ್ ಎಫೆಕ್ಟ್ಸ್ ಗಳನ್ನು ಅವಾಯ್ಡ್ ಮಾಡ್ಕೋಬಹುದು. ಯಾಕಂದ್ರೆ ತೊಂದರೆಯಿಂದ ನಮ್ಮ ಬಾಡಿಯಲ್ಲಿ ಇರುವ ತೊಂದರೆಯಿಂದ ಆಲ್ರೆಡಿ ತೊಂದರೆ ಆಗ್ತಾ ಇರುತ್ತೆ, ಜೊತೆಗೆ ನಾವು ತುಂಬಾ ಮೆಡಿಸಿನ್ಸ್ ತಗೊಂಡ್ರೆ ಅದರಿಂದ ಒಂದಲ್ಲ ಒಂದ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಅದು ನಮ್ಮ ತೊಂದರೆಗೆ ಇನ್ನೂ ಸಿಂಪ್ಟಮ್ಸ್ ಗಳು ಆಡ್ ಮಾಡ್ತಾ ಹೋಗುತ್ತೆ, ಕಾಂಪ್ಲಿಕೇಶನ್ಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ತೊಂದರೆಯನ್ನ ಅರ್ಥ ಮಾಡ್ಕೊಂಡು ಎಲ್ಲಿ ಯಾವ ತೊಂದರೆಗೆ ಆಯುರ್ವೇದ ಚಿಕಿತ್ಸೆ ಚೆನ್ನಾಗಿದೆ, ಯಾವ ತೊಂದರೆಗೆ ಅಲೋಪತಿ ಬೇಕಾಗ್ತದೆ, ಇಮಿಡಿಯೇಟ್ ಆಂಟಿಬಯೋಟಿಕ್ಸ್ ಬೇಕಾ, ಇಮಿಡಿಯೇಟ್ ಸರ್ಜರಿ ಬೇಕಾ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ತೊಂದರೆಯನ್ನ ಕಂಪ್ಲೀಟ್ ಆಗಿ ಹೀಲ್ ಮಾಡಬಹುದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಆಮೇಲೆ ತುಂಬಾ ಮೆಡಿಸಿನ್ಸ್ ತಗೊಳ್ಳೋದ್ರಿಂದನೂ ನಾವು ಅವಾಯ್ಡ್ ಮಾಡ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ಚಿಕಿತ್ಸೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಪ್ರಾಮುಖ್ಯವನ್ನ ವಹಿಸ್ಕೊಂಡಿದೆ, ಹಾಗೇನೆ ನಮ್ಮ ಡಯಟ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ನಮ್ಮ ದೈನಂದಿನ ದಿನಚರಿಯನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಫುಡ್ ಅನ್ನ ಎಷ್ಟು ತಗೋಬೇಕು, ಫಿಸಿಕಲ್ ಆಕ್ಟಿವಿಟಿ ಎಷ್ಟಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ನೋಡುದ್ರಲ್ವಾ, ಆಯುರ್ವೇದದಲ್ಲಿ ಯಾವೆಲ್ಲ ಚಿಕಿತ್ಸೆ ಇದೆ, ದಿನಚರಿಯನ್ನ ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ, ನಾವು ಡಯಟ್ ಪ್ಲಾನ್ ಯಾವ ರೀತಿಯಾಗಿ ಇರ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ ನಲ್ಲಿ ನೀವು ನೋಡಬಹುದು.